ವಿಧಾನಸಭಾ ಚುನಾವಣೆಯ ಸೋಲಿನ ನಂತರ ಮಾಜಿ ಸಚಿವ ವಿ ಸೋಮಣ್ಣನವರ ನಡೆಯನ್ನ ಗಮನಿಸಿದವರು ಹೆಚ್ಚು ಕಡಿಮೆ ನಿರ್ಧಾರಕ್ಕೆ ಬಂದುಬಿಟ್ಟಿದ್ರು. ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ. ಸೋಮಣ್ಣವರು ಯಾವತ್ತೂ ಹೇಳಿರಲಿಲ್ಲ, ಹಂಗಂತ ಸ್ಪಷ್ಟವಾಗಿ ನಿರಾಕರಣೆ ಕೂಡ ಮಾಡಿರಲಿಲ್ಲ. ಈಗ ಬಿಜೆಪಿ ಒಳಗೆ ಮ್ಯಾಟ್ರು ಸೆಟ್ಲ್ ಆದಂಗೆ ಕಾಣಿಸ್ತಾ ಇದೆ. ಸೋಮಣ್ಣನವರ ಅಸಮಾಧಾನವನ್ನ ತಣಿಸುವ ಪ್ರಯತ್ನ ಆರಂಭಗೊಂಡಿದೆ. ಈಗ ಹಿರಿಯ ಬಿಜೆಪಿ ಮುಖಂಡರು ಕಾನ್ಫಿಡೆಂಟ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಸೋಮಣ್ಣವ್ರ ಪಕ್ಷ ಬಿಡೋದು. ಬಿಜೆಪಿ ಬಿಡುವ ಯೋಚನೆಯಿಂದ ಹಿಂದೆ ಸರಿದ ಸೋಮಣ್ಣ ಅಂತ ಬರ್ತಾ ಇದೆ. ಅಂದ್ರೆ ಸೋಮಣ್ಣವರೇನು ಯಾವತ್ತೂ ಹೇಳಿರಲಿಲ್ಲ ನಾ ಬಿಜೆಪಿ ಬಿಡ್ತೀನಿ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ. ಹಂಗಂತ ನಿರಾಕರಣೆಯೂ ಮಾಡಿರಲಿಲ್ಲ. ನೋಡೋಣ, ರಾಜಕೀಯ ಅಂದ್ರೆ ನಿಂತ ನೀರಲ್ಲ ಇತ್ಯಾದಿ ಇತ್ಯಾದಿನೇ ಹೇಳ್ಕೊಂಡು ಬರ್ತೀನಿ. ಈಗ ನನ್ನ ಸೋಲಿಗೆ ಕಾರಣರಾದವರನ್ನ ನನ್ನ ಎದುರಿಗೆ ಕರ್ಕೊಂಡು ಬಂದು ಕೂಡಿಸಿ ಅಂತಿದೆ. ತುಂಬಾ ಅಸಮಾಧಾನ ಇತ್ತು. ವಿಸಿಬಲಿ ಆ ಅಸಮಾಧಾನ ಇದ್ದದ್ದು ಯಡಿಯೂರಪ್ಪನವರ ವಿರುದ್ಧ, ವಿಜಯೇಂದ್ರ ವಿರುದ್ಧ. ಆರ್ ಅಶೋಕ್ ಮತ್ತು ಶಿವನಗೌಡ ನಾಯಕರಿಗೆ ಜವಾಬ್ದಾರಿ ಕೊಡಲಾಗಿದೆ. ಸೋಮಣ್ಣವ್ರ ಜೊತೆಗೆ ಮಾತಾಡಿ ಆ ಸಿಟ್ಟನ್ನು ಬಗೆಹರಿಸಿ. ಜನವರಿ 4ನೇ ತಾರೀಕು ಒಂದು ಮೀಟಿಂಗ್ ಇದೆ. ಅದಾದ ನಂತರ 7 ಅಥವಾ 8ನೇ ತಾರೀಕು ದೆಹಲಿಗೆ ಹೋಗಬಹುದು ಸೋಮಣ್ಣವರು. ಗೋವಿಂದರಾಜನಗರದ ಶಾಸಕರಾಗಿದ್ರು, ವಸತಿ ಸಚಿವರಾಗಿದ್ರು. ಗೋವಿಂದರಾಜನಗರ ಬಿಟ್ಟು ಚಾಮರಾಜನಗರಕ್ಕೆ ಹೋಗುವ ನಿರ್ಧಾರಕ್ಕೆ ಬಂದರು. ಚಾಮರಾಜನಗರದ ಜೊತೆಗೆ ವರುಣಾದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧಿಸುವಂತೆ ಸೋಮಣ್ಣವರಿಗೆ ಸೂಚನೆ ಬಂತು. ಸೋಮಣ್ಣವರು ವರುಣಾದಲ್ಲೂ ಸೋತರು, ಚಾಮರಾಜನಗರದಲ್ಲೂ ಸೋತರು. ಅದಾದ ನಂತರ ನೆಪ ಮಾತ್ರಕ್ಕೂ ತಮ್ಮನ್ನ ಯಾರು ಸಂತೈಸಲಿಲ್ಲ, ಮಾತಾಡಿಸ್ಲಿಲ್ಲ ಅನ್ನೋ ಸಿಟ್ಟು ಸೋಮಣ್ಣವರು. ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ ಹೈಕಮಾಂಡ್. 4ನೇ ತಾರೀಕಿಗೆ ಮೀಟಿಂಗ್. ಸೋಮಣ್ಣವರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ, ಅನೇಕ ಅನುಭವಗಳು ನನಗೆ ಸಾಕಷ್ಟು ಆಗಿವೆ. ನನ್ನ ನೋವು, ನನಗಾದಂಥ ಅನಾನುಕೂಲ, ನನಗೆ ಪಕ್ಷನೇ ಅಂತಿಮ, ಪಕ್ಷದ ವರಿಷ್ಠ ಕೊಡ್ತಕ್ಕಂಥ ತೀರ್ಮಾನವೇ ಕೊನೆ ಆಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ.
ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾ ಇದ್ದಾರೆ. 7 ತಪ್ಪು 8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟರೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನನಗೆ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ವರಿಷ್ಠರು ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ. ನನಗಾಗಿರ್ತಕ್ಕಂಥ ನೋವು, ನನಗಾಗಿರ್ತಕ್ಕಂಥ ಅನಾನುಕೂಲ, ನನಗಾಗಿರ್ತಕ್ಕಂಥ ತೊಂದರೆ ಯಾವುದೇ ಕಾರಣಕ್ಕೆ ಯಾರಿಗೂ ಆಗಬಾರ್ದು. ಪಕ್ಷದ ಅನೇಕ ನೇತಾರರು ನನ್ನ ಜೊತೆಲಿ ಮಾತಾಡಿದ ಮೇಲೆ ಯಾರೋ ಇದಕ್ಕೆ ಕಾರಣರಿದ್ದಾರೋ ಅವ್ರನ್ನೂ ಕೂಡ ಕರೆದು ಕೂರಿಸಿ ಮಾತನಾಡಿ ನಿಮ್ಮ ಮುಖ್ಯನೇ ಆಗಲಿ. ಅನೇಕ ಅನುಭವಗಳು ನನಗೆ ಸಾಕಷ್ಟಾಗಿವೆ. ನನ್ನ ನೋವು, ನನಗಾದಂಥ ಅನಾನುಕೂಲ, ನನಗೆ ಪಕ್ಷನೇ ಅಂತಿಮ. ಪಕ್ಷದ ವರಿಷ್ಠರು ಕೊಡ್ತಕ್ಕಂಥ ತೀರ್ಮಾನವೇ ಕೊನೆಯಾಗಿರೋದ್ರಿಂದ ಅದನ್ನು ಮಾಡಿದ್ದೇನೆ. ನನಗೆ ಡೈರೆಕ್ಟಾಗಿ ತೊಂದರೆ ಆಗಿರೋದ್ರಿಂದ ಆ ತೊಂದರೆಯನ್ನು ನಿವಾರಿಸೋದಕ್ಕೆ ವಿನಂತಿ ಮಾಡಿದ್ದೇನೆ. ಅದನ್ನು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ವರಿಷ್ಠರು ಮಾಡ್ತಾ ಇದ್ದಾರೆ. 7 ತಪ್ಪು 8ನೇ ತಾರೀಕಿಗೆ ಹೋಗ್ತೀನಿ ಡೆಲ್ಲಿಗೆ. ಅಷ್ಟರೊಳಗಡೆ 10ನೇ ತಾರೀಕು ಒಳಗಡೆ ಸಖ್ಯ ಅಂತ ಆಗ್ತದೆ ಅನ್ನೋ ನಂಬಿಕೆ ನಂದಿದೆ. ನನಗೆ ವರಿಷ್ಠರು ಏನು ಹೇಳ್ತಾರೋ ಅದನ್ನು ಮಾಡ್ತೀನಿ. ನಮ್ಮ ರಾಷ್ಟ್ರೀಯ ವರಿಷ್ಠರು ಯಾರಿದ್ದಾರೆ ಅವ್ರು ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ. ನನಗಾದಂಥ ಒಂದು ಅನಾನುಕೂಲ ಒಳ ಒಪ್ಪಂದ ಇನ್ಯಾರಿಗೂ ಆಗೋದಕ್ಕೆ ಅವಕಾಶ ಆಗೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಆಗಿರೋ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದು ಹೈಕಮಾಂಡ್ನ ಕರ್ತವ್ಯ. ಅದನ್ನು ಮಾಡ್ತಾರೆ. ನಮ್ಮನ್ನು ಕೂರಿಸಿ ಮಾಡಬೇಕು ಅನ್ನೋ ಒತ್ತಾಯವನ್ನು ಈಗಾಗಲೇ ಮಾಡಿದ್ದೀನಿ. ವರಿಷ್ಠರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ. ಮಾಜಿ ಸಚಿವ ವಿ ಸೋಮಣ್ಣ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿದ್ದಾರೆ. ಅವುಗಳ ಪೈಕಿ ಅತ್ಯಂತ ಕ್ರೂಷಿಯಲ್ ಆದ ಕಂಡೀಷನ್, ಅತ್ಯಂತ ಪ್ರಮುಖವಾದದ್ದು, ತಮ್ಮ ಸೋಲಿಗೆ ಕಾರಣವಾದವರ ಸಮ್ಮುಖದಲ್ಲೇ ಮಾತುಕತೆಯಾಗಬೇಕು. ಸೋಮಣ್ಣವರಿಗೆ ಅಸಮಾಧಾನ ಸಿಟ್ಟು ಇರೋದು ಯಡಿಯೂರಪ್ಪನವರು ವಿಜಯೇಂದ್ರ ಮೇಲೆ, ಅವರ ಎದುರಿಗೆ ಕೂಡಿಸಿ ಮಾತುಕತೆ ಮಾಡಿ ಅಂತ. ಸೋಮಣ್ಣವ್ರ ಹತ್ರ ಏನೋ ಒಂದಷ್ಟು ಪ್ರೂಫ್ಸ್ ಇದಾವಂತೆ. ತಮ್ಮ ಸೋಲಿಗೆ ಹೆಂಗೆ ಷಡ್ಯಂತ್ರಗಳು ನಡೆದವು ಅನ್ನೋದಕ್ಕೆ ಪ್ರೂಫ್ಗಳಿದ್ದಾವೆ. ಅದನ್ನು ತೋರಿಸ್ಬೇಕು ಹಂಗೇನು ಅಂತಾರೆ. ಮುಂದೇನು ಸ್ಪಷ್ಟ ಭರವಸೆ ಸಿಗಬೇಕು ನನಗೆ ಅಂತಾರೆ ಸೋಮಣ್ಣ. ರಾಜಕೀಯ ಅಧಿಕಾರ, ಟಿಕೆಟ್, ಸ್ಪಷ್ಟವಾದ ಭರವಸೆ ಸಿಗಬೇಕು. ಮತ್ತು ನನ್ನ ಮಗನ ರಾಜಕೀಯ ಭವಿಷ್ಯ ಏನು ಅನ್ನೋದು ಕೂಡ ಸ್ಪಷ್ಟ ಆಗಬೇಕು. ಅವರ ಮಗ, ಅವರ ರಾಜಕೀಯ ಭವಿಷ್ಯ ಕೂಡ ಸ್ಪಷ್ಟ ಆಗಬೇಕು. ಬಿಜೆಪಿ ಹೈಕಮಾಂಡ್ಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸೋಮಣ್ಣನವರು ಅನ್ನೋದೊಂದು ತಲೆಯಲ್ಲಿದೆ. ಅದಕ್ಕೆ ಆಸಕ್ತಿ ಇದ್ರೆ ತುಮಕೂರಿಗೆ ಕೊಡೋದು. ಅಕಸ್ಮಾತ್ ಬಿಜೆಪಿ JDS ಮೈತ್ರಿಯಲ್ಲಿ ತುಮಕೂರು JDSಗೆ ಹೋಗ್ಬಿಟ್ರೆ ಆವಾಗ ವಿಧಾನ ಪರಿಷತ್ತಿಗೆ ಕಳಿಸೋದು. ವಿಧಾನ ಪರಿಷತ್ ಮಗನಿಗೆ, ಸೋಮಣ್ಣವರ ಮಗನಿಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಗೋವಿಂದರಾಜನಗರಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋ ಭರವಸೆ ಕೊಡಬಹುದು. ಪಾಸಿಬಲ್ ಭರವಸೆ ಕೊಡಬಹುದು. ಅಲ್ಲಿಗೆ ಸೋಮಣ್ಣನವರ ಅಸಮಾಧಾನ ತಕ್ಕ ಮಟ್ಟಿಗೆ ತಣ್ಣಗೆ ಮಾಡಿದ ಹಂಗಾಗುತ್ತೆ. ಆದರೆ ಇನ್ನೊಬ್ಬ ರೆಬೆಲ್ ಶಾಸಕ ಇದ್ದಾರೆ, ಬಸನಗೌಡ ಪಾಟೀಲ್ ಯತ್ನಾಳ್. ಅವರ ಅಸಮಾಧಾನ ತಣಿಸುವುದಕ್ಕೆ ಅದಕ್ಕೂ ಒಂದು ಪ್ರಯತ್ನ ಅಂತ ನಡೆಯುತ್ತೆ. ಸಮಿತಿ ಮಾಡ್ತಾರಂತೆ ಒಂದು. ಡ್ಯಾಮೇಜ್ ಕಂಟ್ರೋಲ್ಗೆ ಒಂದು ಸಮಿತಿ ಮಾಡ್ತಾರಂತೆ.
ಯಾರ್ಯಾರು ಇರ್ತಾರಲ್ಲ ಇಲ್ಲಿ. ಇದೇ ವಿಷಯದ ಬಗ್ಗೆ ಮಾತಾಡೋಣ. ನನ್ನ ಕೊಲೀಗ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ಕೂಡ ಇದ್ದಾರೆ. ಪ್ರಶಾಂತ್, ಯತ್ನಾಳರ ವಿಷಯಕ್ಕೆ ಆಮೇಲೆ ಬರೋಣ. ಫಸ್ಟ್ ಸೋಮಣ್ಣ ಅವ್ರದ್ದು ಬಗೆಹರಿದಂತೆ ಕಾಣಿಸ್ತಾ ಇದೆಯಾ? ಸೋಮಣ್ಣವ್ರಿಗೊಂದು ಕ್ಲಾರಿಟಿ ಬಂದಿದೆಯಾ? ಪಕ್ಷಾಂತರ ಮಾಡೋದು ಬೇಡ, ಏನೇ ಇದ್ದರೂ ಇಲ್ಲೇ ಬಡ್ದಾಡ್ಕೊಂಡು ಇಲ್ಲೇ ಪಡ್ಕೊಳ್ಳೋಣ ಅನ್ನೋ ಥರದ ಕ್ಲಾರಿಟಿ ಬಂದಿದೆಯಾ? ಅದೇ ನೋಡಿ, ವಿಜಯೇಂದ್ರರನ್ನು ರಾಜ್ಯ BJP ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಸೋಮಣ್ಣ, ಬಸನಗೌಡ ಪಾಟೀಲ್, ಯತ್ನಾಳ್ ಇವರೆಲ್ಲರನ್ನ ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ BJPಗೂ ರಾಜ್ಯ BJPಗೂ ತಲೆನೋವಿದೆ, ಹೈಕಮಾಂಡ್ಗೂ ಕೂಡ ತಲೆನೋವು. ಯಾಕಂದರೆ ಸೋಮಣ್ಣ ಸೀನಿಯರ್ ಆಗಿದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ನಿಲ್ಲಿ ಅನ್ನೋದನ್ನು ಹೈಕಮಾಂಡ್ ಹೇಳಿತ್ತು. ಎರಡೂ ಕ್ಷೇತ್ರಗಳಲ್ಲಿ ನಿಂತವ್ರು ಸೋತು ಹೋದರು. ಕಾಂಗ್ರೆಸ್ ಕಡೆ ಮುಖ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಈಗ ಕಾಂಗ್ರೆಸ್ ಕೂಡ ತುಮಕೂರಿನಲ್ಲಿ ಸೋಮಣ್ಣನವರಿಗೆ ಟಿಕೆಟ್ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಪ್ರಾಮಿಸ್ ಮಾಡಿ ಕರ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಸೋಮಣ್ಣ ಅವ್ರ ಬಳಿ ಕೂಡ ಏನು ಭಾರಿ ಬೇರೆ ಪಕ್ಷಕ್ಕೆ ಹೋಗಿ ಆಪ್ಷನ್ಸ್ ಇವೆ ಅಂತಕ್ಕಂಥದ್ದು ಇರಲಿಲ್ಲ. ಹೀಗಾಗಿ ಸೋಮಣ್ಣ ಕೂಡ ಪಾರ್ಟಿ ಒಳಗಡೆ ಸೋಮಣ್ಣ ಅವ್ರಿಗೂ ಕೂಡ ಒಂದಿಷ್ಟು ಹಿತಶತ್ರುಗಳು ಇದ್ದಾರೆ, ಅವರ ಹಿತೈಷಿಗಳು ಇದ್ದಾರೆ. ಫಾರ್ ಎಕ್ಸಾಂಪಲ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರದ ನಾಯಕರು ಅವ್ರಿಗೆ BL ಸಂತೋಷ್, ಇವರೆಲ್ಲ ಸೋಮಣ್ಣನವ್ರ ಬಗ್ಗೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ನಾಯಕರು. ಓಕೆ, ನೀವು ಹಿತಶತ್ರುಗಳು ಅಂತ ಕನ್ಸಿಡರ್ ಮಾಡಿದರೆ ಸೋಮಣ್ಣನವರು ನೇರವಾಗಿ ಯಡಿಯೂರಪ್ಪನವ್ರ ವಿರುದ್ಧ ಆರೋಪಗಳನ್ನು ಹೈಕಮಾಂಡ್ ಮುಂದೆ ಮಾಡಿದರು. ನನ್ನನ್ನು ಸೋಲಿಸ್ಲಿಕ್ಕೆ ಯಡಿಯೂರಪ್ಪನವರೇ ಕಾರಣ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳದೇ ಹೋದರೂ ಕೂಡ ಎಲ್ಲೆಲ್ಲಿ ಏನೇನು ಮೆಸೇಜ್ ಕೊಡಬೇಕು ಆ ಮೆಸೇಜನ್ನು ಕೊಟ್ಟಿದ್ದರು. ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಾಗ ಸೋಮಣ್ಣವ್ರಿಗೆ ಏನು ಕೊಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲಗಳಿದ್ವು. ಈಗ ಸೋಮಣ್ಣನವರನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ BJP ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪನವರು, ವಿಜಯೇಂದ್ರ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ, ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಇರ್ಬೋದು. ಕೇಂದ್ರದ ನಾಯಕರಿಗೂ ಕೂಡ ಜಗದೀಶ್ ಶೆಟ್ಟರ್ ಮತ್ತು ಸೌದಿ ಹೋದಂತೆ ಸೋಮಣ್ಣನವರು ಅಲ್ಲಿ ಟಿಕೆಟ್ ಕೊಡ್ತಾರೋ ಬಿಡ್ತಾರೋ, ಹೋದರೂ ಕೂಡ ಒಂದು ಸುದ್ದಿ ಆಗುತ್ತೆ, ಒಂದು ನೆಗೆಟಿವ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ರಾಷ್ಟ್ರೀಯ BJP ನಾಯಕರಿಗೆ ಚಿಂತೆಗಳಿದ್ವು. ಆದರೆ ಈಗ ನೀವು ಬಗೆಹರಿಸೋದಂದರೆ ಹೇಗೆ ಬಗೆಹರಿಸೋದು? ನೀವು ಈಗ ಸೋಮಣ್ಣ ಎರಡೂ ಕಡೆ ಸೋತಿದ್ದಾರೆ. ಒಂದು, ಅವರನ್ನು ನೀವು ವಿಧಾನ ಪರಿಷತ್ತಿಗೆ ತಂದು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು. ಎರಡನೇದು, ಅದು ಆ ಆಪ್ಷನ್ ಕ್ಲೋಸ್ ಆಯಿತು. ಯಾಕಂದರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದರೂ ಒಂದು ಕಡೆ ಒಕ್ಕಲಿಗರಿಗೆ, ಇನ್ನೊಂದು ಕಡೆ OBCಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ದೊರೆಯಿತು. ಎರಡನೇ ಆಪ್ಷನ್ ಏನು? ಈಗ ಮಗನನ್ನು ಎಲ್ಲಾದರೂ ಪುನರ್ವಸತಿ ಏನು, ಒಂದು ಮೊದಲು ವಸತಿ ಕಲ್ಪಿಸಬೇಕು. ವಿಜಯೇಂದ್ರನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದಿರಿ, ನನ್ನ ಮಗನನ್ನು ಮಾಡಿ ಅಂತಕ್ಕಂಥದ್ದನ್ನು ಸೋಮಣ್ಣ ಕೇಳಿದರೂ ಕೂಡ ರಾಷ್ಟ್ರೀಯ ಹೈಕಮಾಂಡ್ ದಿಲ್ಲಿ ಮಟ್ಟದಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಈಗ ಕರೆದವರು ಸೋಮಣ್ಣ, ವಿಜಯೇಂದ್ರ ಯಾರಿಗೂ ಕೂಡ ಹೇಳಲ್ಲ. ಕರೆಕ್ಟ್. ಮಗನಿಗೆ ಟಿಕೆಟ್ ಕೊಡ್ತೀವೋ ಬಿಡ್ತೀವೋ ಆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಆ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಕೊಡಬೇಕೋ ಬೇಡವೋ. ಈಗ ಕುಮಾರಸ್ವಾಮಿ ಮಗನಿಗೆ ನಿಖಿಲ್ ನಿಲ್ಲಲ್ಲ ಅನ್ನೋದನ್ನು ಕುಮಾರಸ್ವಾಮಿ ಹೇಳ್ತಿದ್ದಾರೆ. ಅಂದರೆ BJP ಹೈಕಮಾಂಡ್ಗೂ ನಿಖಿಲ್ ನಿಲ್ಲೋದು ಬೇಡ ಆಗಿದೆ ಅಂತಕ್ಕಂಥದ್ದು ಒಂದು ಸಂದೇಶ ಸಿಗ್ತಾ ಇದೆ. ಹೀಗಾಗಿ ಮಗನ ಬಗ್ಗೆ ಒಂದು ಕ್ಲಾರಿಟಿ ಇವತ್ತು ಕೂತು ಸಿಗಲ್ಲ. ಮಗನಿಗೆ ಕ್ಲಾರಿಟಿ ಟಿಕೆಟ್ ಹಂಚಿಕೆ ಆಗೋವರೆಗೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಮೂರನೇ ವಿಕಲ್ಪ ಹೈಕಮಾಂಡ್ ಬಳಿ ಮತ್ತು ಅದು ಸೋಮಣ್ಣನವರಿಗೂ ಒಪ್ಪಿಗೆ ಇರತಕ್ಕಂಥದ್ದು, ತುಮಕೂರಿನ ಟಿಕೆಟನ್ನು, ಲೋಕಸಭಾ ಟಿಕೆಟನ್ನು ಸೋಮಣ್ಣವರಿಗೆ ಕೊಡ್ತಕ್ಕಂಥದ್ದು. ಈಗಾಗಲೇ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುದ್ದಹನುಮೇಗೌಡರಿಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥದ್ದು ಅವ್ರ ಫೀಲರ್ಸ್ಗಳು ಗೊತ್ತಾಗ್ತಾ ಇವೆ. ಅಲ್ಲಿ ಕಾಂಗ್ರೆಸ್ ಲಿಂಗಾಯತ ಕ್ಯಾಂಡಿಡೇಟಿಗೆ ಕೊಟ್ಟರೆ ಗೆಲ್ಲೋದು ಕಷ್ಟ ಇದೆ. ಯಾಕಂದರೆ ನಿಮ್ಗೆ ವೋಟ್ ಬ್ಯಾಂಕ್ ಒಕ್ಕಲಿಗರು ಮತ್ತು OBC ಇದ್ದಾಗ ನೀವು ಲಿಂಗಾಯತ್ ಕ್ಯಾಂಡಿಡೇಟಿಗೆ ಕೊಟ್ಟರೆ ಅಲ್ಲಿ BJP ಇನ್ನೊಂದು ಕ್ಯಾಂಡಿಡೇಟಿಗೆ ಕೊಟ್ಟರು ಕೂಡ ಸಮಸ್ಯೆ ಆಗುತ್ತೆ. ಕರೆಕ್ಟ್. ನಿಮ್ಮ ಕನ್ವೆನ್ಷನಲ್ ವೋಟ್ ಬ್ಯಾಂಕ್ ತುಮಕೂರಿನಲ್ಲಿ ಹೇಗೆ BJP ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡುತ್ತೆ? ಯಾರು ಕೊಟ್ಟಿದೆ? GS ಬಸವರಾಜು, ಮೊದಲು ಮಲ್ಲಿಕಾರ್ಜುನಯ್ಯ ಇದ್ದರು. ಮೊದಲು S ಮಲ್ಲಿಕಾರ್ಜುನಯ್ಯ ಇದ್ದರು, ಲೋಕಸಭಾ ಉಪಸಭಾಪತಿ ಆದರು. ಈಗ GS ಬಸವರಾಜು ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ ಏನು ಮಾಡುತ್ತೆ? ಮುದ್ದಹನುಮೇಗೌಡರಿಗೆ ಟಿಕೆಟನ್ನು ಕೊಡ್ತು. ಕಳೆದ ಬಾರಿ ದೇವೇಗೌಡರು ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಆಗಿ ಕಾಂಗ್ರೆಸ್ ಮತ್ತು JDSನ ಕ್ಯಾಂಡಿಡೇಟ್ ಆಗಿ ನಿಂತರು. ಏನೇ ಇದ್ದರೂ ಅದು ಒಕ್ಕಲಿಗರ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ಸಿನ ಉಳಿದ ವೋಟ್ ಬ್ಯಾಂಕ್ಗಳು ಒಟ್ಟಿಗೆ ಬರ್ತವೆ ಅಂತಕ್ಕಂಥ ಒಂದು ಕನ್ವೆನ್ಷನಲ್ ಲೆಕ್ಕಾಚಾರ.
ಹೀಗಾಗಿ ನನಗನ್ಸುತ್ತೆ ಬಿ ಜೆ ಪಿ ಸೋಮಣ್ಣನವರ ಮುನಿಸನ್ನು ತಣ್ಣಗೆ ಹೈಕಮಾಂಡ್ ಕರೆದು ಮಾತನಾಡಿಸ್ತು ಅಂದರೆ ಏನು ಅದು ಮುಖ್ಯ. ಏನು ಮಾತನಾಡಿಸ್ತು, ಸರಿ ಬಂದು ಚಹಾ ಕುಡಿರಿ ಅಂದ ತಕ್ಷಣ ಸೋಮಣ್ಣನವರ ಮುನಿಸು ತಣ್ಣಗಾಗತ್ತಾ? ರಾಜಕಾರಣದಲ್ಲಿ ನೀವು ಏನಾದರೂ ಕೊಡಬೇಕು, ಯು ಹ್ಯಾವ್ ಟು ಆಫರ್ ಸಮಥಿಂಗ್. ನನಗನ್ಸುತ್ತೆ ಯಡಿಯೂರಪ್ಪನವರ ಕಡೆಯಿಂದ ರಾಷ್ಟ್ರೀಯ ನಾಯಕರ ನೀವು ಮನಸ್ಥಿತಿಯನ್ನು ಗಮನಿಸಿದ್ರೆ ಅವರು ಯಾವುದೇ ನಾಯಕರಿಗೂ 3 ತಿಂಗಳು ಮುಂಚೆ ಬಂದು ನಿಮ್ಗೆ ಟಿಕೆಟ್ ಕೊಡ್ತೀವಿ ಶಾಂತ ಆಗ್ರಿ ಅಂತಕ್ಕಂಥದ್ದು, ಅಥವಾ ಆ ಜವಾಬ್ದಾರಿಯನ್ನು ಯಾರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೋ ಇನ್ನೊಬ್ಬರು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ಬಿ ಜೆ ಪಿಯಲ್ಲಿ ಆ ಸೀನ್ಗಳಿಲ್ಲ. ಯಡಿಯೂರಪ್ಪನವರೇ ಪ್ರಾಮಿಸ್ ಮಾಡಿದರೆ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀಬಹುದು ಅನಿಸುತ್ತೆ. ಅದೇ ಬೆಳವಣಿಗೆಗಳು ನಡೀತಾ ಇದ್ದಾವೆ ತೆರೆಯ ಹಿಂದೆ ಅಂತಕ್ಕಂಥದ್ದು ಸೋಮಣ್ಣನವರ ಮಾತು ಕೇಳಿದಾಗ ಅನಿಸುತ್ತೆ. ಹೈಕಮಾಂಡ್ನವರು ನನಗೆ ಒಂದು ಭರವಸೆಯನ್ನು ಕೊಡಬೇಕು, ವಿ ವಿಲ್ ಅಕಾಮಡೇಟ್ ಯು ಅನ್ನೋ ಭರವಸೆ ದೊರೆತರೂ ಕೂಡ ಅಕಾಮಡೇಟ್ ಎಲ್ಲಾಗತ್ತೆ ನೋಡಿ. ಬೆಂಗಳೂರು ಸೌತ್ ತೇಜಸ್ವಿ ಸೂರ್ಯ ಇಸ್ ಫಿಕ್ಸ್, ಕರೆಕ್ಟ್. ಬೆಂಗಳೂರು ಸೆಂಟ್ರಲ್ ನಿಮಗೆ ಪಿ ಸಿ ಮೋಹನ್ ಇಸ್ ಫಿಕ್ಸ್, ಬೆಂಗಳೂರು ನಾರ್ತ್ ಅಲ್ಲಿ ನಿಮಗೆ ಒಕ್ಕಲಿಗರ ಕ್ಯಾಂಡಿಡೇಟನ್ನೇ ಕೊಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಿ ಜೆ ಪಿಗಿದೆ. ಯಾಕಂದರೆ ಒಂದು ಬ್ರಾಹ್ಮಣ ಒಂದು ಬಲಿಜ ಕೊಟ್ಟ ಮೇಲೆ ಬೆಂಗಳೂರಲ್ಲಿ ಒಕ್ಕಲಿಗರ ಸೈಜಬಲ್ ಪಾಪ್ಯುಲೇಷನ್ ಜೊತೆಗೆ ತೆಗೆದುಕೊಳ್ಬೇಕಾದ್ರೆ ಅದನ್ನು ಮಾಡಬೇಕು. ಸೋಮಣ್ಣನವ್ರಿಗೆ ಉಳಿದಿರ್ತಕ್ಕಂಥ ಏಕೈಕ ಸೀಟು ಚಾಮರಾಜನಗರ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ, ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಇದ್ದಾರೆ. ಒಂದು ಲಿಂಗಾಯತ ಬಾವುಳ್ಳೆ ಹಾಸನಕ್ಕೆ ಹೋಗಿ ನಿಲ್ಲಬೇಕು, ಸ್ವಲ್ಪ ಮಟ್ಟಿಗೆ ಲಿಂಗಾಯತ ಸಮುದಾಯ ಇದೆ ಅಲ್ಲಿ, ಆದರೆ ಜೆ ಡಿ ಎಸ್ಗೆ ಹೋಗುತ್ತೆ, ಅದು ಜೆ ಡಿ ಎಸ್ಗೆ ಹೋಗುತ್ತೆ. ಉಳಿದಿರುವ ಸೀಟ್ ಯಾವುದು? ದಟ್ ಈಸ್ ಓನ್ಲಿ ತುಮಕೂರು. ಅದನ್ನು ಕೊಡ್ತೀವಿ ಅನ್ನುವ ಮಾತನ್ನು ಪ್ರಾಯಶಃ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕ್ಯಾಂಪಿಂದ ಆ ಫೀಲರ್ಸನ್ನು ಕಳಿಸಲಾಗಿದೆ. ಅದನ್ನಿಟ್ಕೊಂಡು ಈ ಮುನಿಸನ್ನು ತಣ್ಣಗು ಮಾಡುವ ಪ್ರಯತ್ನ ನಡೀತಾ ಇದೆ ಅಂತ ನನಗನ್ಸುತ್ತೆ. ತುಮಕೂರಿಗೆ ಸೋಮಣ್ಣವರಿಗೆ ಟಿಕೆಟ್ ಕೊಡೋದಕ್ಕೆ ಯಡಿಯೂರಪ್ಪನವ್ರದ್ದು ಏನು ಭಿನ್ನಾಭಿಪ್ರಾಯ ಇರಲಿಕ್ಕಿಲ್ಲ. ಮಗನ ಹಾದಿಯನ್ನು ಸರಳ ಮಾಡಬೇಕು, ಮಗನಿಗೆ ಅಡೆತಡೆಗಳು ಇಲ್ಲದೆ ಇರುವಂಗೆ ನೋಡ್ಕೋಬೇಕು ಯಡಿಯೂರಪ್ಪ. ಸೋಮಣ್ಣನವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಸ್ಥಾನವನ್ನು ಕೇಳ್ತಾ ಇದ್ರು ಮತ್ತು ಮುಂದಿನ ಲಿಂಗಾಯತ ನಾಯಕ ಯಾರು ಅನ್ನುವ ಪ್ರಶ್ನೆ ಬಂದಾಗ ಸೋಮಣ್ಣ ಎರಡೂ ಕಡೆ ಗೆದ್ದರೆ ಡಿಫಾಲ್ಟ್ ಲಿಂಗಾಯತ ನಾಯಕರಾಗ್ತಾ ಇದ್ರು ಅಂತಕ್ಕಂಥ ಬೇಸರ ಯಡಿಯೂರಪ್ಪನವ್ರಿಗಿತ್ತು. ಈಗ ವಿಜೇಂದ್ರ ಅಧ್ಯಕ್ಷರಾಗಿರುವಾಗ ಯಡಿಯೂರಪ್ಪನವರು ಮತ್ತು ವಿಜೇಂದ್ರರಿಗೂ ಕೂಡ ಅದೊಂದು ಒಂದು ರೀತಿಯಾಗಿರ್ತಕ್ಕಂಥ ಚಾಲೆಂಜ್, ಸೋಮಣ್ಣನವರನ್ನು ಹೇಗಾದರೂ ಮಾಡಿ ಸುಮ್ಮನಾಗಿಸ್ಬೇಕು ಅಂತಕ್ಕಂಥದ್ದು. ನೇರವಾಗಿ ಯಡಿಯೂರಪ್ಪ ವಿಜೇಂದ್ರ ಕುಳಿತು ಸೋಮಣ್ಣನವ್ರ ಜೊತೆ ಅದು ಮಾತನಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಯಾ ಮೀಡಿಯಾ ಹೈಕಮಾಂಡ್ ಮೂಲಕ ಇಲ್ಲಿನ ದಿಲ್ಲಿಯಲ್ಲಿರ್ತಕ್ಕಂಥ ನಾಯಕರ ಮೂಲಕ ಅವರನ್ನು ತಣ್ಣಗಾಗಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅನಿಸುತ್ತೆ. ಏಕೈಕ ವಿಕಲ್ಪ ಆಪ್ಷನ್ ಉಳಿದಿರ್ತಕ್ಕಂಥದ್ದು ಅಜಿತ್ ನನಗನ್ಸೋದು ತುಮಕೂರಿನಲ್ಲಿ ಲೋಕಸಭಾ ಸೀಟನ್ನು ಸೋಮಣ್ಣ ಅವರು ಕೊಡ್ತಾರೆ. ಮತ್ತು ಈಗ ಸೋಮಣ್ಣ ಅಂತ ಈ ಏನಂತಾರೆ ಸೀಸನ್ಡ್ ಪೊಲಿಟಿಷಿಯನ್, ವರ್ಕಿಂಗ್ ಕಲ್ಚರ್ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ನೀವು ಸುಮ್ಮನೆ ಚಹಾ ಕುಡಿದ್ರೆ ಬೆನ್ ತಟ್ಟಿದ್ರೆ ಸುಮ್ಮನಾಗ್ತಾರೆ ಅಂತ ನನಗನ್ಸಲ್ಲ. ಯು ಹ್ಯಾವ್ ಟು ಆಫರ್ ಸಮಥಿಂಗ್. ಅದರ ಜೊತೆಗೆ ಬಿಜೆಪಿ ಜೆಡಿಎಸ್ ಇನಿಷಿಯಲ್ ಮಾತುಕತೆ ನಡೆದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ತುಮಕೂರನ್ನು ಕೇಳಿದರು. ಇಲ್ಲ ತುಮಕೂರಿನ ಸೋಮಣ್ಣ ಅವ್ರನ್ನ ಅಕಾಮಡೇಟ್ ಮಾಡಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಅವರಿಗೇನೋ ಅಮಿತ್ ಶಾ ಅವರು ಹೇಳಿದ್ರಂತೆ ಅಂತೆಲ್ಲ ಸುದ್ದಿಗಳು ಬಂದಿದ್ವು. ಅಲ್ಲಿಗೆ ಹೈಕಮಾಂಡ್ ತಲೆಯಲ್ಲೂ ಇದೆ ಸೋಮಣ್ಣ ಅವ್ರನ್ನ ಎಲ್ಲೋ ಒಂದು ಕಡೆ ಅಕಾಮಡೇಟ್ ಮಾಡಬೇಕು. ಅಲ್ಲ ಅಜಿತ್, ಒಂದು ಈಗ ನಿಮಗೆ ಅಂದರೆ ಬಿ ಜೆ ಪಿ ತುಮಕೂರು ಸೀಟನ್ನು ಜೆ ಡಿ ಎಸ್ಸಿಗೆ ಬಿಟ್ಟುಕೊಟ್ರೆ ಏನಾಗಬಹುದು? ನ್ಯಾಚುರಲಿ ಅಲ್ಲಿ ಜೆ ಡಿ ಎಸ್ ಒಕ್ಕಲಿಗ ಕ್ಯಾಂಡಿಡೇಟ್ ಕೊಡುತ್ತೆ. ಹೌದು. ಅಲ್ಲಿನ ಕಾಂಪಿಟೇಟಿವ್ ಪಾಲಿಟಿಕ್ಸ್ನಲ್ಲಿ ಒ ಬಿ ಸಿ, ಒಕ್ಕಲಿಗ, ಲಿಂಗಾಯತ 3 ಧ್ರುವಗಳಿರ್ತವೆ. ಲಿಂಗಾಯತರ ಜೊತೆ ಎಷ್ಟು ಒ ಬಿ ಸಿ ಬರ್ತಾರೆ, ಒಕ್ಕಲಿಗರ ಜೊತೆ ಎಷ್ಟು ಒ ಬಿ ಸಿ ಬರ್ತಾರೆ ಅನ್ನೋದು ಆ ತುಮಕೂರಿನ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಕರೆಕ್ಟ್. ಒಂದು ವೇಳೆ ಆ ಸೀಟ್ ಜೆ ಡಿ ಎಸ್ಸಿಗೆ ಬಿಟ್ಟುಕೊಟ್ರೆ ಲಿಂಗಾಯತರು ಬೈ ಡಿಫಾಲ್ಟ್ ಕಾಂಗ್ರೆಸ್ನತ್ತ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಅಥವಾ ಅಂದರೆ ಅದೇನೋದು ಲಿಂಗಾಯತ ಒಕ್ಕಲಿಗ ಕಾಂಪಿಟೇಟಿವ್ ಪಾಲಿಟಿಕ್ಸು ಅಂತನಾ? ನಿಶ್ಚಿತವಾಗಿ ತುಮಕೂರಿನಲ್ಲಿ ನಿಮಗೆ ತುಮಕೂರು ನಗರ, ಗುಬ್ಬಿ, ತುಮಕೂರು ಗ್ರಾಮಾಂತರದ ಕೆಲ ಭಾಗಗಳಲ್ಲಿ ಲಿಂಗಾಯತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ತಿಪ್ಟೂರು ಈ ಭಾಗಗಳಲ್ಲಿ, ಕುಣಿಗಲ್, ಮಧುಗಿರಿ ಮತ್ತು ಕೊರಟಗೆರೆ ಕ್ಷೇತ್ರಗಳಲ್ಲಿ, ಕುಣಿಗಲ್ ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ಅನ್ಸುತ್ತೆ ನನಗೆ. ತುಮಕೂರು ಗ್ರಾಮಾಂತರ ಏನು ಕುಣಿಗಲ್ ಹತ್ಕೊಂಡಿದೆ ಅದು ತುಮಕೂರಿಗೆ ಬರುತ್ತೆ. ಅಲ್ಲಿ ಒಕ್ಕಲಿಗರು ಇದ್ದಾರೆ, ಅಲ್ಲಿ ಈ ಭಾಗಗಳಲ್ಲಿ ಒ ಬಿ ಸಿ ಸಂಖ್ಯೆ ಇದೆ, ದಲಿತ ಸಮುದಾಯದ ಸಂಖ್ಯೆಗಳು ಜಾಸ್ತಿ ಇವೆ. ಹೀಗಾಗಿ 2 ಧ್ರುವಗಳ ಜೊತೆ ಯಾರು ಹೆಚ್ಚು ಬರ್ತಾರೆ ಅಂತಕ್ಕಂಥದ್ದು ಸೀಟಿನ ಫಲಿತಾಂಶವನ್ನು ನಿರ್ಧರಿಸುತ್ತೆ. ಈಗ ನೋಡಿ, ನಾನು ಹಾಗೆ ಅಂದರೆ ನಿಮ್ಮ ಕಂಪ್ಯಾರಿಸನ್ ಹೇಳ್ತೀನಿ. ಈಗ ಧಾರವಾಡನೋ ಬೆಳಗಾವನೋ ಕ್ಷೇತ್ರದಲ್ಲಿ
ಕಾಂಗ್ರೆಸ್ ಕ್ಯಾನ್ ಅಫೋರ್ಡ್ ಟು ಗಿವ್ OBC, BJP ಕೆನಾಟ್ ಡೂ ಇಟ್. BJP ಮಾಡಿದಾಕ್ಷಣ ಲಿಂಗಾಯತ್ ವೋಟ್ ಬ್ಯಾಂಕ್ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಬರುತ್ತೆ. ಹಾಗೆ ತುಮಕೂರಿನಲ್ಲೂ ಕೂಡ ಯಾರು ಎತ್ತ ಶಿಫ್ಟ್ ಆಗ್ತಾರೆ, ಅವರ ಪ್ಯಾಟರ್ನ್ ಆಫ್ ವೋಟಿಂಗ್ ಏನು ಅಂತಕ್ಕಂಥದ್ದು ನೋಡಿದಾಗ ಸೇಫ್ಲಿ ಹೇಳ್ಬೋದು BJP ಲಿಂಗಾಯತರ ಮೇಲೆ ಬೆಟ್ ಮಾಡುತ್ತೆ, ಕಾಂಗ್ರೆಸ್ ಒಕ್ಕಲಿಗರ ಮೇಲೆ ಬೆಟ್ ಮಾಡುತ್ತೆ. ಆ ಕಾರಣದಿಂದ ನನಗನ್ಸುತ್ತೆ ಈ ಉಳಿದಿರ್ತಕ್ಕಂಥ ಒಂದೇ ವಿಕಲ್ಪ ಅಂದರೆ ಮಗನನ್ನು ಟಿಕೆಟ್ ಕೊಡ್ತೀವಿ ಅನ್ನುವ ಹೇಳುವ ಸಾಹಸ ಇವತ್ತ್ಯಾರೋ ರಾಜ್ಯ BJPಯಲ್ಲಿ ಮಾಡ್ತಾರೆ ಅಂತ ನನಗನ್ಸಲ್ಲ. ಅಥವಾ ಸೋಮಣ್ಣವರು ಮಗನಿಗೆ ಟಿಕೆಟ್ ಕೊಡಿ ಮುಂದೆ ನೋಡೋಣ ಅಂತ ಹೇಳಿ ಈಗಲೇ ತಮ್ಮ ಮುನಿಸನ್ನು ಬಿಡ್ತಾರೆ ಅಂತ ನನಗನ್ಸಲ್ಲ. ಇರುವ ಏಕೈಕ ವಿಕಲ್ಪ ತುಮಕೂರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು. ಪ್ರಾಯಶಃ ನಾವು ಅಕಾಮಿಡೇಟ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಏನಾದರೂ ಯಡಿಯೂರಪ್ಪನವರ ಬಾಯಿಂದ ಬಂದರೆ ಸೋಮಣ್ಣನವರ ಮನಸ್ಸು ಕೂಡ ತಣ್ಣಗಾಗ್ಬೋದು. ಬೇರೆ ವಿಕಲ್ಪಗಳಿಲ್ಲ. ಈಗ ನೀವು ವಿಜಯೇಂದ್ರ ವಿರುದ್ಧ ಈಗ ಯತ್ನಾಳ್ರೇನೋ ಒಂದು ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ, ಸೋಮಣ್ಣನವರು ಒಂದು ಹೋರಾಟ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ. ಒಂದು ಸ್ಥಾನಕ್ಕೆ ಬಂದು ಕೂತ ಮೇಲೆ ಅಜಿತ್, ಅದು ಮುಖ್ಯಮಂತ್ರಿ ಸ್ಥಾನ ಆದರೆ ನೀವು ಶಾಸಕರನ್ನ ಹಿಡ್ಕೊಂಡು ಅಲುಗಾಡಿಸ್ಬೋದು. ನೀವು ರಾಜ್ಯ ಅಧ್ಯಕ್ಷರಾಗಿ ವಿಜಯೇಂದ್ರ ಬಂದು ಕುಳಿತ ತಕ್ಷಣ ನೀವು ಪಂಚವಾರ್ಷಿಕ ಯೋಜನೆಯ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಿಮಗೂ ಕೂಡ ಏನಾದರೂ ಸ್ಥಾನಮಾನಗಳು ಬೇಕಾಗ್ತವೆ. ಇವತ್ತು ಸೋಮಣ್ಣನವ್ರ ಬಳಿ ಏನೂ ಸ್ಥಾನಮಾನಗಳಿಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ವಯಾ ಮೀಡಿಯಾ ಪ್ಯಾಚ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೋಮಣ್ಣನವರ ಮುನಿಸು ಹೆಚ್ಚು ಕಡಿಮೆ ತಣಿದಂತೆ ಆಗಿದೆ. ಈಗ ಯತ್ನಾಳರ ಮುನಿಸನ್ನು ತಣಿಸುವ ಪ್ರಯತ್ನ BJP ಒಳಗೆ ನಡೀತಾ ಇದೆ ಅಂತ ನಮ್ಮ BJP ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಏನು ಪಕ್ಷ ಬಿಡುವ ಯೋಚನೆಯಿಂದ ಹಿಂದೆ ಸರಿದ ಸೋಮಣ್ಣ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವತ್ತೂ ಹೇಳಿರಲಿಲ್ಲ ಅವ್ರನ್ನ ಪಕ್ಷ ಬಿಡ್ತೀನಿ ಅಂತ. ಸೋಮಣ್ಣ ಅವ್ರು ಪಾರ್ಟಿ ಬಿಡ್ತೀನಿ ಅಂತ ಹೇಳದೇ ಇದ್ರು ಕೂಡ ಮುಂದೆ ಯೋಚನೆ ಮಾಡಬೇಕಾಗತ್ತೆ, ರಾಜಕೀಯ ನೀತಿ ನೀರಲ್ಲ ಹೇಳುವಂತ ಪರೋಕ್ಷ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಏನ್ ಬೇಕಾದ್ರೂ ನಿರ್ಧಾರವನ್ನ ಮುಂದೆ ಕೈಗೊಳ್ಳಬಹುದು ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾವು ಹೇಳ್ತಾ ಇದ್ವಿ ಸೋಮಣ್ಣ ಅವರು ಪಾರ್ಟಿ ಬಿಡಬಹುದು ಎನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಸೋಮಣ್ಣ ಅವರನ್ನ ಭೇಟಿ ಮಾಡಿ ಅವರಿಗೆ ಆಫರ್ಗಳನ್ನು ಕೂಡ ಕೊಟ್ಟಿದ್ರು. ಅದೆಲ್ಲರೂ ಕೂಡ ಗೊತ್ತಿರುವ ವಿಚಾರ. ಅದು ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿಯೂ ಕೊಟ್ಟಿದ್ರು. ಅವರು ಅವತ್ತು ಹೋಗಿರಲಿಲ್ಲ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವ ಹೊತ್ತಿಗೆ ಮತ್ತೆ ಆ ಪ್ರಯತ್ನಗಳಾಗ್ತಾ ಇದ್ವು. ಅಜಿತ್ ನೋಡಿ, ಏನು ಆಫರ್ ಕೊಟ್ಟಿದ್ರು ಕಾಂಗ್ರೆಸ್ನವರು? ಯಡಿಯೂರಪ್ಪನವರು ಅಂದ್ರೆ ತುಮಕೂರು ಟಿಕೆಟ್ ನಿಮಗೆ ಕೊಟ್ಟೆ ಕೊಡ್ತೀವಿ ಅನ್ನೋದು ಆಫರ್ ಇತ್ತು ಅವ್ರಿಗೆ. ಹೌದು, ಅವರಿಗೆ ತುಮಕೂರಿನ ಆಫರ್ ಇವತ್ತು ಕೂಡ ಇದೆ. ಕಾಂಗ್ರೆಸ್ ಇಂದ ತುಮಕೂರಿನ ಆಫರ್ ಇವತ್ತು ಕೂಡ ಇದೆ. ಆದ್ರೆ ಸೋಮಣ್ಣನವರನ್ನ ಕೇಳಿದಾಗ ಇಲ್ಲ ನಾನು ಬಿಜೆಪಿಯನ್ನ ಬಿಟ್ಟು ಹೋಗೋದಿಲ್ಲ ಹೇಳುವಂತ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆ ನಮ್ಮ ಮೇಲೆ ಬೇಸರವನ್ನ ಮಾಡ್ಕೊಂಡ್ರು, ನೀವು ನಾನು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಿ, ನಾನು ಹೋಗೋದಿಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಸೋಮಣ್ಣ ಅವರು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಪ್ರಶಾಂತ್ನಾಥ್ ಅನಲೈಸಿಸ್ ಕಾಂಗ್ರೆಸ್ನವರು ತುಮಕೂರು ಟಿಕೆಟ್ ನಿಮಗೆ ಕೊಟ್ಟೆ ಕೊಡ್ತೀವಿ ಅನ್ನೋ ಭರವಸೆ ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ತುಮಕೂರಿಗೆ ಒಬ್ಬ ಲಿಂಗಾಯತನಿಗೆ ಟಿಕೆಟ್ ಕೊಟ್ಟು ಅಂದರೆ ಆ ರಿಸ್ಕನ್ನು ಕಾಂಗ್ರೆಸ್ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನೋದು ಪ್ರಶಾಂತ್ ನಾಥ್ ಅನಾಲಿಸಿಸ್ ಆಗಿತ್ತು. ಅಜಿತ್, ಯಾವಾಗ ಜಗದೀಶ್ ಶೆಟ್ಟರ್ ಇರಬಹುದು, ಲಕ್ಷ್ಮಣ್ ಸವದಿ ಇರಬಹುದು, ಇವರೆಲ್ಲರೂ ಕೂಡ ಪ್ರಶಾಂತ್ ಹೇಳಿದಂತ ಲೆಕ್ಕಾಚಾರಗಳು ರಾಜಕೀಯವಾಗಿ ಸರಿ ಇರಬಹುದು. ಆದ್ರೆ ಕಾಂಗ್ರೆಸ್ಗೆ ಈ ಬಾರಿ ತಾವು ಅನೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದ್ದಾರೆ. ನಾವೇ ಅನೇಕ ಸುದ್ದಿಗಳನ್ನ ಮಾಡಿದ್ದೀವಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಳಿ ಎಲ್ಲವೂ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಲ್ಲ ಎನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಸೋಮಣ್ಣ ಅಂತ ನಾಯಕರುಗಳು ಬಂದಾಗ ರಾಜಕೀಯವಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ಗೆದ್ದೇ ಬಿಡ್ತು ಅಂತ ಬೀಗ್ತಾ ಇರುವ ಸಂದರ್ಭದಲ್ಲಿ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಿರುವ ಹೊತ್ತಿಗೆ ಪ್ರಮುಖ ಲಿಂಗಾಯತ ನಾಯಕರೆನಿಸಿಕೊಂಡವರು ಪಾರ್ಟಿಗೆ ಬಂದಾಗ ಒಂದು ರಾಜಕೀಯವನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಕಾಂಗ್ರೆಸ್ ಇರಬಹುದು. ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಸೋಮಣ್ಣ ಅವರನ್ನು ಸಂಪರ್ಕ ಮಾಡಿದ್ದು ನಿಜ. ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಹೇಳುವಂಥದ್ದು ಕೂಡ ಸತ್ಯ. ಆದ್ರೆ ಸೋಮಣ್ಣ ಅವ್ರಿಗೆ ಈಗೇನು ಅನ್ಸಿದೆ, ತಾನು ಕಾಂಗ್ರೆಸ್ಗೆ ಹೋಗಿ ಮಾಡುವಂಥದ್ದು ಏನಿಲ್ಲ. ಒಂದು ವೇಳೆ ನಾನು ತುಮಕೂರಿನಲ್ಲಿ ಕಾಂಗ್ರೆಸ್ ನಿಂತ್ಕೊಳ್ಳುವ ಬದಲು ಬಿಜೆಪಿಯಲ್ಲಿ ನಿಂತ್ಕೊಂಡ್ರೆ ಅನುಕೂಲ ಅಲ್ವಾ ಎನ್ನುವಂಥ ಯೋಚನೆಯನ್ನು ಸೋಮಣ್ಣ ಅವರು ಕೂಡ ಮಾಡಿದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಬಿಜೆಪಿಗೆ ಇರುವ ಸಂಘಟನೆ ಇರಬಹುದು ಮತ್ತು ತುಮಕೂರಿನಲ್ಲಿ ಬಿಜೆಪಿಗೆ ಇರುವಂತ ಲಿಂಗಾಯತ ವೋಟರ್ಗಳಿರಬಹುದು, ಇವರೆಲ್ಲರೂ ಕೂಡ ಬಿಜೆಪಿ ಗಟ್ಟಿಯಾಗಿ ನಿಂತ್ಕೊಳ್ಬಹುದು ಎನ್ನುವಂತ ಒಂದು ಲೆಕ್ಕಾಚಾರವೂ ಕೂಡ ಸೋಮಣ್ಣ ಅವರಿಗಿದೆ. ಈ ಕಾರಣಕ್ಕೆ ಸೋಮಣ್ಣ ಅವರು ಕಾಂಗ್ರೆಸ್ ಹೋಗಿ ನಿಂತ್ಕೊಳ್ಳುವ ಬದಲು ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೆ ಅಥವಾ ಸೋಮಣ್ಣ ಅವರೇ ಒಪ್ಕೊಂಡ್ರೆ ಒಂದು ಹಂತದಲ್ಲಿ ಬಿಜೆಪಿ ಕೂಡ ತನಗೆ ಟಿಕೆಟ್ ಅನ್ನು ಕೊಡಬಹುದು ಎನ್ನುವಂತ ಮುನ್ಸೂಚನೆ ಅವರಿಗೆ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರ ಅವರು ಈಗ ಬಿಜೆಪಿಯನ್ನ ಬಿಡುವಂತ ಅಥವಾ ಕಾಂಗ್ರೆಸ್ಗೆ ಹೋಗುವಂತ ಮನಸ್ಸನ್ನ ಮಾಡ್ತಾ ಇಲ್ಲ. ಆದ್ರೆ ಒಂದು ಅಜಿತ್ ಇಲ್ಲಿ
ಯಡಿಯೂರಪ್ಪನವರನ್ನ ಎದುರು ಹಾಕೊಂಡು ಅಥವಾ ಯಡಿಯೂರಪ್ಪನವರ ವಿರುದ್ಧ ರಾಜಕಾರಣವನ್ನ ಮಾಡಿದವರಲ್ಲಿ ಸೋಮಣ್ಣ ಕೂಡ ಹೌದು. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಾದ ಬಳಿಕವೂ ಕೂಡ ಅನೇಕ ನಾಯಕರುಗಳು, ಅಜಿತ್ ಹೆಸರನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಅನೇಕ ನಾಯಕರುಗಳು ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರಿಂದ ಮುನಿಸಿಕೊಂಡು ಮುಂದೆ ಲೋಕಸಭಾ ಚುನಾವಣೆಗೆ ತನ್ನ ಮಕ್ಕಳಿಗೆ ಅನುಕೂಲ ಆಗಬಹುದು ಎನ್ನುವ ಕಾರಣಕ್ಕೆ ಒಂದಿಷ್ಟು ಯಡಿಯೂರಪ್ಪನ ಹತ್ರ ಸಾಫ್ಟ್ ಆದವರನ್ನು ಕೂಡ ನೋಡಿದ್ವಿ. ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಇದ್ದಂತ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಎಲ್ಲರೂ ಮಾತನಾಡಿದ್ರು, ಆದ್ರೆ ಒಬ್ಬೊಂದ್ 2-3 ಜನ ಮಾತ್ರ ತನ್ನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೋಸ್ಕರ ಮಾತಾಡಿಲ್ಲ ಕಾಣುತ್ತೆ. ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ಅನೇಕರು ಮಾತನಾಡಿದ್ರು. ಅದು ಸಿ ಟಿ ರವಿ ಅವರ ಆದಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಪ್ರಮುಖ ನಾಯಕರುಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಗೊಂದಲಗಳಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ರು ಕೂಡ ಕೆಲವರು ತನ್ನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೋ ಏನೋ ಗೊತ್ತಿಲ್ಲ, ಅವರು ಯಡಿಯೂರಪ್ಪನವರ ವಿರುದ್ಧ ಆಗಲಿ ಅಥವಾ ವಿಜೇಂದ್ರ ಅವರ ಆಯ್ಕೆ ಪ್ರಕ್ರಿಯೆನ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ವಿ ಸೋಮಣ್ಣನವರು ಯಡಿಯೂರಪ್ಪನ ಮೇಲಿರುವ ಕೋಪವನ್ನು ಕಡಿಮೆ ಮಾಡ್ಕೊಂಡಿಲ್ಲ. ನೀವಾಗಲೇ ಹೇಳ್ತಾ ಇದ್ರಿ ಅನೇಕ ದಾಖಲೆಗಳ ಸೋಮಣ್ಣ ಬರಲಿ ಇದೆಯಂತೆ ಅನ್ನುವಂಥದ್ದು. ಆ ದಾಖಲೆಗಳು ಏನಿದೆ ಹೇಳೋದನ್ನು ಸೋಮಣ್ಣ ಅವರು ಹೇಳಬಹುದು. ಆದರೆ ಅವರಿಂದ ಅಥವಾ ಅವರ ಆಪ್ತ ವಲಯದಿಂದ ಬಂದಂಥ ಮಾಹಿತಿಗಳೇನು? ಯಡಿಯೂರಪ್ಪನವರ ಚುನಾವಣೆಯನ್ನು ತನ್ನನ್ನು ತೋರಿಸೋದಕ್ಕೆ ಸ್ವತಃ ಮೈಸೂರಿಗೆ ಹೋಗಿ ಕೂತ್ಕೊಂಡಿದ್ರು ಹೇಳುವಂಥ ಮಾತುಗಳನ್ನು ಯಡಿಯೂರಪ್ಪನವರು ಮಾಡಿದ್ರು ಅನ್ನುವಂಥ ಒಂದು ಮಾತುಗಳನ್ನು ಹೈಕಮಾಂಡ್ ಬಳಿಯೂ ಕೂಡ ಹೋಗಿ ಸೋಮಣ್ಣ ಅವರು ಈಗಾಗಲೇ ಹೇಳಿದಾರಂತೆ. ಯಾಕೆಂದ್ರೆ ನಾನು ಗೆದ್ದಿದ್ರೆ ಬಿಜೆಪಿ ದೊಡ್ಡ ದೊಡ್ಡ ಸ್ಥಾನಗಳು ಸಿಗ್ತಾ ಇದ್ವು, ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ಹೀಗೆ ಮಾಡಿದ್ರು ಎನ್ನುವಂತ ಮಾತನ್ನ ಹೈಕಮಾಂಡ್ ಈಗಾಗಲೇ ಸೋಮಣ್ಣ ಅವರು ಹೇಳಿದ್ದಾರೆ. ಆ ಮಾತೇನು ಹೇಳಿದ್ದಾರೆ ಅದನ್ನು ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಹೇಳಿಸಬೇಕು ಅನ್ನುವಂಥದ್ದು ಈಗ ಸೋಮಣ್ಣ ಅವರಿಗೆ ಇರುವಂತಹ ಹಠ. ಅದಕ್ಕೋಸ್ಕರವೇ ಅವರು ಮತ್ತೆ ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಸೋಲಿಗೆ ಯಾರು ಕಾರಣರಾಗಿದ್ರು ಅವರು ಹೈಕಮಾಂಡ್ ನಾಯಕರ ಮುಂದೆ ಕುಳಿತುಕೊಳ್ಬೇಕು, ಅಲ್ಲಿ ನಾನು ಹೇಳಬೇಕು ಅಂತ. ಅಂದ್ರೆ ಯಡಿಯೂರಪ್ಪನವರು ಹೀಗೆ ಮಾಡಿದ್ರು ಅನ್ನೋದನ್ನ ಹೈಕಮಾಂಡ್ ಲೀಡರ್ಗಳ ಮುಂದೆ ಯಡಿಯೂರಪ್ಪನವರಿಗೆ ನನಗೆ ಮಾಡಿದಂಥ ಅನಾನುಕೂಲತೆಗಳನ್ನು ವಿವರಣೆ ಕೊಡುವಂತ ಒಂದು ಉಮೇದಿಯಲ್ಲಿ ಸೋಮಣ್ಣ ಅವರು ಇವತ್ತು ಕೂಡ ಇದ್ದಾರೆ. ಈಗ ಆರ್ ಅಶೋಕ್ ಅವರು ಮೊನ್ನೆ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಹೌದು, ಇದೊಂದು ಕ್ವಶನ್. ಆರ್ ಅಶೋಕ್ ಶಿವನಗೌಡ ನಾಯಕ ಹಾಕಿದಕ್ಕೆ ಸೋಮಣ್ಣ ಅವರ ಮೂಡ್ ಹೇಗಿದೆ ಅಜಿತ್, ಶಿವನಗೌಡ ನಾಯಕರ ಚುನಾವಣೆಯ ಸಂದರ್ಭದಲ್ಲಿ ಸೋಮಣ್ಣ ಅವರಲ್ಲಿ ಹೋಗಿ ಆ ಉಸ್ತುವಾರಿ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸೋಮಣ್ಣ ಮತ್ತು ಶಿವನಗೌಡ ನಾಯಕ ಬಹಳ ಆತ್ಮೀಯರು. ಸೋಮಣ್ಣ ಅವರು ಸೋಮಣ್ಣ ಅವರನ್ನ ಪ್ರತಿ ಬಾರಿಯೂ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಶಿವನಗೌಡ ನಾಯಕ್ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ ಅಥವಾ ಹೊರಗಡೆ ಆದ್ರೂ ಭೇಟಿ ಮಾಡ್ತಾರೆ. ಅವರಿಗೆ ಒಂದು ರೀತಿಯ ವೈಯಕ್ತಿಕ ಸಂಬಂಧಗಳು ಬಹಳ ಉತ್ತಮವಾಗಿದೆ. ಯಾಕೆ ಅಶೋಕ್ ಅವರು ಕಳಿಸಿದ್ರು ಅಂದ್ರೆ ಅಶೋಕ್ ಅವ್ರು ನೇರವಾಗಿ ಹೋದ್ರೆ ಸೋಮಣ್ಣ ಅವ್ರು ಕೇಳುವಂತ ಮೂಡ್ ನಲ್ಲಿ ಇಲ್ಲ ಅಜಿತ್. ಈಗ ಅವ್ರಿಗೆ ಏನಾದ್ರೂ ಸಮಾಧಾನ ಮಾಡುವಂತಂದ್ರೆ ಹೈಕಮಾಂಡ್ ಸಮಾಧಾನವನ್ನ ಮಾಡಬೇಕು. ಆ ಕಾರಣಕ್ಕೋಸ್ಕರ ಅಶೋಕ್ ಅವರು ಶಿವನಗೌಡ ನಾಯಕ ಹತ್ರ ಕಳಿಸಿದ್ರು. ಶಿವನಗೌಡ ನಾಯಕಲ್ಲಿ ಅಶೋಕ್ ಅವರಿಗೆ ಫೋನ್ ಮಾಡಿಕೊಟ್ರು. ನಂತರದಲ್ಲಿ ಮಾತನಾಡಿದ್ರು. ಆಯ್ತು, ನೀ 4ನೇ ತಾರೀಕು ಬಾರಪ್ಪ ಅಂತ ಸೋಮಣ್ಣ ಇದೇ ದಾಟಿಯಲ್ಲಿ ಹೇಳಿದ್ರು ಅಶೋಕ್ಗೆ. ಅದರ ಅರ್ಥ ಅಶೋಕ್ ಅವ್ರು ನೀವು ಬಂದ ಸಮಾಧಾನ ಮಾಡಿಬಿಟ್ಟಿನಿ, ಅದು ಅವರ ಅಸಮಾಧಾನ ಶಮನ ಆಯ್ತು ಅನ್ನುವಂಥದ್ದೇನು ಅಲ್ಲಿ ಕ್ಲಾರಿಟಿಯನ್ನು ಕೊಡಕ್ಕಾಗಲ್ಲ. ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ನಾಯಕರು ಪ್ರಶಾಂತ್ ಹೇಳಿದಂತೆ ಯಾವ ಕ್ಲಾರಿಟಿಯನ್ನು ಕೊಡ್ತಾರೆ ತನ್ನ ಮಗನ ರಾಜಕೀಯ ಭವಿಷ್ಯದ ಮುಂದಿನ ಉದ್ದೇಶ ದೃಷ್ಟಿಯಿಂದ ಹೇಳುವಂಥದ್ದು ಬಹಳ ಮುಖ್ಯ ಇದೆ. ಯತ್ನಾಳ್ ಅವರ ಬಗ್ಗೆ ಅಜಿತ್ ನೀವು ಕೇಳ್ತಾ ಇದ್ರಿ. ಯತ್ನಾಳ್ ನನಗನ್ಸೋದು ವೈಯಕ್ತಿಕವಾಗಿ ಅನ್ಸೋದು ಯತ್ನಾಳರನ್ನ ಸಮಾಧಾನ ಮಾಡೋದಕ್ಕಾಗೋದಿಲ್ಲ, ಅವ್ರು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಅಂತ. ಮೊನ್ನೆ 40,000 ಕೋಟಿ ಹಗರಣವನ್ನು ಹೊರಗೆ ಹಾಕುವ ಹೆದರಿಕೆಯನ್ನು ಏನು ಹಾಕಿದ್ರಲ್ಲ ಅಲ್ಲಿಗೆ, ಅಂದರೆ ನಾನು ಸಮಾಧಾನಗೊಳ್ಳುವ ಹಂತದಿಂದ ದಾಟಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ದಂಗೆ ಆಯಿತು. ಹೌದು ಅಜಿತ್, ಎಲ್ಲ ಲೀಡರ್ಗಳು ಅದನ್ನೇ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಈಗ ಶಿಸ್ತು ಕ್ರಮ ಕೈಗೊಳ್ಳದಿದ್ರು ಅಂದ್ರೆ ಯಾಕಂದ್ರೆ ಪಾರ್ಟಿಗೆ ಎಷ್ಟು ಹೇಳಿಕೆಗಳನ್ನ ಕೊಟ್ಟು ಡ್ಯಾಮೇಜ್ ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನ ಯತ್ನಾಳ್ ಅವರು ಮಾಡಿ ಮುಗಿಸ್ತಾರೆ ಅಂತ. ಆದ್ರೆ ಇಂಟ್ರೆಸ್ಟಿಂಗ್ ನೋಡಿ ಅಜಿತ್, ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನ ಏನು? ಯತ್ನಾಳ್ ಅವರ ಮೇಲೆ ಕ್ರಮ ಬೇಡ ಅನ್ನುವಂಥ ತೀರ್ಮಾನ ಆಗಿದೆ ಅಜಿತ್. ಅನೇಕ ನಾಯಕರುಗಳು ಕೋರ್ ಕಮಿಟಿಯಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡ್ತೀವಿ. ಯತ್ನಾಳ್ ಒಂದಿಷ್ಟು ಬೇರೆ ವೈಯಕ್ತಿಕ ಕಾರಣಕ್ಕೋ ರಾಜಕೀಯ ಕಾರಣಕ್ಕೋ ಬೇಸರಗೊಂಡಿದ್ದಾರೆ, ಅವ್ರನ್ನ ಒಮ್ಮೆ ಮಾತನಾಡಿಸಿ ಸಮಾಧಾನ ಮಾಡೋಣ, ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಯೂ ಕುಳಿಸಿ ಅವರನ್ನ ಮಾತನಾಡಿಸೋಣ. ಅದಕ್ಕೂ ಬಗ್ಗಿಲ್ಲ ಅಂತ ಹೇಳಿದಾಗ ಯತ್ನಾಳ್ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಬಿಜೆಪಿಯ ಕೋರ್ ಕಮಿಟಿಯ ಸದಸ್ಯರು ಬಹುತೇಕರು ಆ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಯತ್ನಾಳ್ ಅವರಿಗೆ ಈಗ ಸದ್ಯಕ್ಕೆ ಕ್ರಮ ಇಲ್ಲ, ಆದ್ರೆ ಅವ್ರನ್ನ ಮಾತನಾಡಿಸೋದು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ. ಅಜಿತ್, ನನಗಿರುವಂತಹ ಮಾಹಿತಿಯ ಪ್ರಕಾರ ಸದ್ಯದಲ್ಲೇ ಬಿಜೆಪಿಯಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗತ್ತೆ. ಅಂದ್ರೆ ಪಾರ್ಟಿಗೆ ಬರುವಂತವರ ಅಥವಾ ಪಾರ್ಟಿ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿ ಕುಳಿತಂತವ್ರನ್ನ ಸಮಾಧಾನ ಮಾಡೋದಕ್ಕೋಸ್ಕರವೇ ಒಂದು ಸಮಿತಿಯನ್ನ ರಾಜ್ಯದ ಪ್ರಮುಖ ನಾಯಕರೊಬ್ಬರ ಅಧ್ಯಕ್ಷತೆಯಲ್ಲಿ ಕೂಡ ಮಾಡೋದಕ್ಕೆ JP ನಡ್ಡಾ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ 2-3 ದಿನಗಳಲ್ಲಿ ಆ ಅಧಿಕೃತ ಪಟ್ಟಿ ಹೊರಗಡೆ ಬರುತ್ತೆ ಅನ್ನುವಂಥದ್ದು ಮಾಹಿತಿ ಇದೆ. ಯಾಕೆಂದ್ರೆ ಈಗ ನೋಡಿ, ಯತ್ನಾಳ್ ಇರಬಹುದು, ಸೋಮಣ್ಣ ಇರಬಹುದು, ಇವ್ರು ಯಾರು ಕೂಡ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ತನ್ನ ವಾಗ್ದಾಳಿಯನ್ನ ಮತ್ತು ಪೀಕಿಗೆ ತೆಗೆದುಕೊಂಡು ಹೋದ್ರೆ ಹೊರತಾಗಿ ಇಲ್ಲ ಸಮಾಧಾನ ಆಯ್ತು ಅನ್ನುವಂಥದ್ದು ಕಾಣ್ತಾ ಇಲ್ಲ. ವಿಜೇಂದ್ರ ಅವರು ಮನೆಗೆ ಬರ್ತೀನಿ ಅಂದ್ರೆ ಯತ್ನಾಳ್ ಹೇಳ್ತಾರೆ ನಮ್ಮ ಮನೆಗೆ ಬರೋದು ಬೇಡ್ರಿ ಅವರು ಅಂತಾರೆ. ಯಡಿಯೂರಪ್ಪನವರು ಡಾಲರ್ಸ್ ಕಾಲನಿ ನಿವಾಸದಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರ ಮನೆ ಬಾಗಿಲಿಗೆ ಯಾರಿಗೆ ಹೋಗ್ತಾರೆ ಅಂತ ಯಡಿಯೂರಪ್ಪನವ್ರು ಕೇಳ್ತಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಸೋಮಣ್ಣ ಅವರನ್ನ ಸಮಾಧಾನ ಮಾಡೋದಕ್ಕೆ ವಿಜೇಂದ್ರ ಅವ್ರಿಗೂ ಆಗ್ತಾ ಇಲ್ಲ, ಒಂದ್ ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಆಗ್ತಾ ಇಲ್ಲ.
ಈ ಕಾರಣಕ್ಕೋಸ್ಕರ ವಿಜೇಂದ್ರ ಸೋಮಣ್ಣ ಇರಬಹುದು, ಯತ್ನಾಳ್ ಇರಬಹುದು, ಇವರಿಗೆ ವೈಯಕ್ತಿಕವಾಗಿ ಯಾರು ಆಪ್ತರಿದ್ದಾರೆ? ಅದೇ ಪ್ರಶಾಂತ್ ಹೇಳಿದಂತೆ ಹಿತಾಸಕ್ತಿಗಳು ಮತ್ತು ಹಿತೈಷಿಗಳು. ಈ ಹಿತೈಷಿಗಳ ಮೂಲಕ ಅವರನ್ನು ಸಮಾಧಾನ ಮಾಡುವಂತ ಪ್ರಯತ್ನವನ್ನ ರಾಷ್ಟ್ರೀಯ ಬಿಜೆಪಿ ಮಾಡೋದಕ್ಕೆ ಹೊರಟಿದೆ. ಆ ಕಾರಣಕ್ಕೋಸ್ಕರ ಒಂದು ಸಮಿತಿಯನ್ನ ಮಾಡಿ ರಾಜ್ಯದ ಬಿಜೆಪಿಯಲ್ಲಿ ಆಗಿರುವ ಗೊಂದಲವನ್ನ ಬಗೆಹರಿಸೋದಕ್ಕೆ ಮತ್ತು ಬೇರೆ ಬೇರೆ ಪಾರ್ಟಿಯಿಂದ ಕೆಲವರು ಬರುವಂತ ಸಂದರ್ಭದಲ್ಲಿಯೂ ಕೂಡ ಇದ್ದಾರೆ ಮತ್ತು ಪಾರ್ಟಿ ಬಿಟ್ಟು ಹೋಗ್ತೀನಿ ಹೇಳುವಂತವರು ಕೂಡ ಸಿಟ್ಟು ಮಾಡಿಕೊಂಡು ಅವರಿಗೆ ಸಮಾಧಾನ ಮಾಡ್ತೀವಿ ಹೇಳೋ ಕಾರಣಕ್ಕೋಸ್ಕರ ಒಂದು ಅಧ್ಯಕ್ಷರ ನೇಮಕದ ಅದಕ್ಕೋಸ್ಕರ ಒಂದು ಅಧ್ಯಕ್ಷನ ಕೂಡ ನೇಮಕ ಮಾಡೋದಕ್ಕೆ ಪಾರ್ಟಿ ಮುಂದಾಗಿದೆ. ಬಹುಶಃ ಆ ಸಮಿತಿ ಆದ್ರೂ ಯತ್ನಾಳ್ ಅವರನ್ನು ಸಮಾಧಾನ ಮಾಡುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತಿನ ತನಕ ಕೂಡ ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪನ ವಾಗ್ದಾಳಿ 40,000 ಕೋಟಿಯ ಆರೋಪವನ್ನ ಮಾಡಿದ್ರು. ಅದನ್ನು ಯಾರು ಕೂಡ ಸಹಿಸಿಕೊಳ್ಳೋದಕ್ಕೂ ಮತ್ತು ಅದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಜೆಪಿಯಲ್ಲಿ ಹೋಗ್ಲಿಲ್ಲ. ಅಂದ್ರೆ ಯತ್ನಾಳ್ ಅವರು ಮಾತನಾಡಿ ಹೇಳುವಂತ ಒಂದಿಷ್ಟು ಮನಸ್ಸುಗಳು ಕೂಡ ಬಿಜೆಪಿ ಇದಾವೆ. ಸೋಮಣ್ಣ ಯಡಿಯೂರಪ್ಪನವ್ರಿಗೆ ಬೈದ್ರೆ ಬೈಲಿ ಹೇಳುವಂತ ಧ್ವನಿಗಳು ಕೂಡ ಬಿಜೆಪಿ ಇದಾವೆ. ಆದ್ರೆ ಅವರಿಗೆ ಏನಾಗಿದೆ ಈಗ ಬಿಸಿ ತುಪ್ಪ, ಸೋಮಣ್ಣವ್ರನ್ನ ಹೇಗೋ ಸಮಾಧಾನ ಮಾಡ್ಬಿಡ್ತಾರೆ. ಅವ್ರೇನು ಪಾರ್ಟಿಗೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ತನ್ನ ಸೋಲಿಗೆ ಕಾರಣ ಆದವ್ರ ಮೇಲೆ ಕ್ರಮ ಆಗಬೇಕು ಅಥವಾ ಅವ್ರಿಗೆ ಹೈಕಮಾಂಡ್ ಸಮ್ಮುಖದಲ್ಲಿ ನೋಡಿ ಇಂಥ ದೊಡ್ಡ ಲೀಡರ್ ಈ ತರ ಮಾಡಿದ ಹೇಳುವಂತ ಒಂದು ರಾಜಕೀಯ ಸಣ್ಣ ಮುಜುಗರವನ್ನು ಕೂಡ ಉಂಟು ಮಾಡಬೇಕು ಅನ್ನುವಂತ ಪ್ರಯತ್ನ ಸೋಮಣ್ಣವ್ರಿಗಿದೆ. ಆದ್ರೆ ಯತ್ನಾಳ್ ಅವ್ರದ್ದು ಹಾಗಲ್ಲ. ಒಂದು ಹಂತಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಅವರಿಗೆ ಬೈದ್ರು, ಒಂದು ಹಂತಲ್ಲಿ ಯಡಿಯೂರಪ್ಪನವರಿಗೆ ಬೈದ್ರು. ಈಗ ನೇರವಾಗಿ 40,000 ಕೋಟಿ ಆರೋಪವನ್ನು ಮಾಡೋದ್ರ ಮೂಲಕ ಬಿಜೆಪಿ ಬಹಳ ದೊಡ್ಡ ಭ್ರಷ್ಟಾಚಾರದ ಪಾರ್ಟಿ ಎನ್ನುವಂತ ಬೆರಳು ಕೇಂದ್ರದ ಕಡೆಗೆ ವಿರೋಧ ಪಕ್ಷಗಳು ಮಾಡಿ ತೋರಿಸುವಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯತ್ನಾಳ್ ಅವರಿಗೆ ಬಿಸಿ ತುಪ್ಪ ಆಗಿದ್ದಾರೆ. ಬಹುಶಃ ರಾಜ್ಯ ಬಿಜೆಪಿ ನಾಯಕರು ಕೆಲವೊಬ್ಬರು ಅವರಿಗೆ ಮಾತನಾಡಿದ್ದಾರೆ, ಆದ್ರೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಆ ಸಮಿತಿ ಮಾಡೋದ್ರ ಮೂಲಕ ಸಮಾಧಾನ ಆಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಜಿತ್. ಎಸ್ ಪ್ರಶಾಂತ್, ತಣಿಸಬಹುದಾದ ಮುನಿಸ ಯತ್ನಾಳರದು ಅಜಿತ್ ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇಲ್ಲ. ಈಗ ಸೋಮಣ್ಣ ಅವರಿಗೆ ತುಮಕೂರು ಕೊಡ್ತೀವಿ ಸುಮ್ಮನೆ ಅಥವಾ ಇನ್ನೇನೋ ಮಾಡ್ತೀವಿ ಸುಮ್ಮನೆ ಇತ್ತ ಯತ್ನಾಳರಿಗೆ ಏನಂತ ಪ್ರಾಮಿಸ್ ಮಾಡೋಕ್ಕಾಗುತ್ತೆ? ಯತ್ನಾಳರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಒಂದು ಸಿಟ್ಟಿಂಗ್ ಆಗದೆ ಅವರು ಮುನಿಸ್ ತಣ್ಣಗಾಗಲ್ಲ. ಆ ಸಿಟ್ಟಿಂಗಿಗೆ ಯತ್ನಾಳರು ತಯಾರಿಲ್ಲ ಅಂತಕ್ಕಂಥದ್ದು ಅವರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಈಗ ಯತ್ನಾಳರಿಗೆ ಮುನಿಸ್ ತಣ್ಣಗಾಗಬೇಕಾದ್ರೆ ಅವ್ರು ವಿರೋಧ ಪಕ್ಷದ ನಾಯಕ ಮಾಡಬೇಕಿತ್ತು, ಮಾಡಲಿಲ್ಲ. ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಕೇಳಿದ್ರು, ಕೊಡಲಿಲ್ಲ. ಈಗ ಅವ್ರ ಬಳಿ ಕೊಡ್ಲಿಕ್ಕಾದರೂ ಏನಿದೆ ಬಿ ಜೆ ಪಿ ಬಳಿ? ಈಗ ಯತ್ನಾಳರ ಮುನಿಸನ್ನು ಯಡಿಯೂರಪ್ಪ ಹೋಗಿ ಆಮೇಲೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೇ ಬಿ ಜೆ ಪಿಗೆ ತಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ದಿಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಧಿಕಾರ ಇದ್ದಾಗ. ಕರೆಕ್ಟ್. ಈಗ ನಿಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿರುವಾಗ ಯತ್ನಾಳರ ಮುನಿಸು ತಣ್ಣಗಾಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಯತ್ನಾಳರ ಬಾಯಿಗೆ ಏನಾದರೂ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಕೂಡ ವಯಾ ಮೀಡಿಯಾ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಯಾರು ಯತ್ನಾಳರಿಗೆ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ರು, ಅವರಿಂದಲೇ ಯತ್ನಾಳರಿಗೊಂದಿಷ್ಟು ವಿನಂತಿಯನ್ನು ಮಾಡ್ಕೊಳ್ತಾರೋ. ಈಗ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿ ಯತ್ನಾಳರನ್ನು ಕರೆದು ಬಾಯಿಗೆ ಬೀಗ ಹಾಕಿ ಇಲ್ಲಾಂದರೆ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಅನ್ನೋದು ಹೇಳುವ ಸ್ಥಿತಿಯಲ್ಲಿಲ್ಲ. ಇಲ್ಲ. ಮತ್ತು ಲೋಕಸಭಾ ಚುನಾವಣೆಯವರೆಗೆ ಯಾರನ್ನೂ ಕೂಡ ಸಸ್ಪೆಂಡ್ ಮಾಡುವ ಹಂತದಲ್ಲಿ ಎರಡೂ ಪಾರ್ಟಿಗಳು ಇಲ್ಲ. ಕರೆಕ್ಟ್. ಯಾಕಂದರೆ ಯತ್ನಾಳ್ ಇಸ್ ಅ ಫೋರ್ಸ್. ಪಂಚಮಸಾಲಿ ಸಮುದಾಯದ ಬೆಂಬಲ ಇದೆ, ಹಿಂದುತ್ವದ ಹೆಸರು ಅವ್ರಿಗಿದೆ. ಅವರು ದಿನಪ್ರತಿ ಮಾತನಾಡಿದಾಗ ಮಾಧ್ಯಮಗಳಲ್ಲಿ ಅದು 24 ಗಂಟೆ ಸುದ್ದಿಯಲ್ಲಿರ್ತಾರೆ. ಆ ಕಾರಣದಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಅವರನ್ನು ಈಗ ಸಮನ್ವಯ ಸಮಿತಿ ಅಂದ್ರೆ ಏನು, ಕೋರ್ ಕಮಿಟಿನ ಇಷ್ಟು ದಿನ ಯತ್ನಾಳರು ಕೋರ್ ಕಮಿಟಿಯಲ್ಲಿ ಇರಲಿಲ್ಲ. ಹೌದು. ಈಗ ಇನ್ನೊಂದು ವಾರದಲ್ಲಿ ಕೋರ್ ಕಮಿಟಿ ರಚನೆ ಆಗಬೇಕು. ಈ ಮತ್ತೆ ರವಿ ಶಿವರಾಮ್ ಹೇಳ್ತಿರಲ್ಲ, ಮೊನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು ಯತ್ನಾಳರನ್ನು ಸಸ್ಪೆಂಡ್ ಮಾಡೋದು. ಹಳೆಯ ಕೋರ್ ಕಮಿಟಿ. ಓಕೆ. ಈಗ ಹೊಸ ಕೋರ್ ಕಮಿಟಿ ಮತ್ತೆ ರಚನೆ ಆಗಬೇಕು. ಅದರಲ್ಲಿ ಕೆಲವು ಡಿಲೀಟ್ ಆಗ್ತವೆ, ಕೆಲವು ಹೊಸ ಹೆಸರುಗಳು ಜಾಯಿನ್ ಆಗ್ತವೆ. ಕರೆಕ್ಟ್. ಆ ಕಾರಣದಿಂದ ಆ ಸಂದರ್ಭದಲ್ಲಿ ಯತ್ನಾಳರನ್ನ ಕೋರ್ ಕಮಿಟಿಗೆ ತೆಗೆದುಕೊಂಡು ಏನು ಮಾತಾಡೋದಿದ್ರು ಒಳಗಡೆ ಬಂದು ಮಾತಾಡಿ ಅನ್ನೋದನ್ನು ಕನ್ವಿನ್ಸ್ ಮಾಡ್ತಾರಾ? ಈಗ ಫಾರ್ ಎಕ್ಸಾಂಪಲ್ ಸಿ ಟಿ ರವಿ ಕೋರ್ ಕಮಿಟಿಯಲ್ಲಿದ್ದಾರೆ, ಅವ್ರು ಕೋರ್ ಕಮಿಟಿಯಲ್ಲಿ ಮಾತಾಡ್ತಾರೆ. ಅವ್ರಿಗೆ ಬೇಸರ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಹೌದು. ಯತ್ನಾಳರು ಕೋರ್ ಕಮಿಟಿಯಲ್ಲೂ ಇಲ್ಲ, ವಿರೋಧ ಪಕ್ಷದ ನಾಯಕನ ಸ್ಥಾನಗಳಲ್ಲೂ ಇಲ್ಲ, ರಾಜ್ಯ ಅಧ್ಯಕ್ಷರಾಗಿಯೂ ಇಲ್ಲ. ಎಲ್ಲಾದರೂ ಮಾತಾಡಬೇಕಾದ್ರೆ ಅವ್ರು ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡ್ತಾ ಇದ್ದಾರೆ. ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಟ್ಟು ನಿಮಗೇನು ಅಸಮಾಧಾನ ಇದೆ, ಟಿಕೆಟ್ ಹಂಚಿಕೆಯಲ್ಲಿ ನಿಮ್ದೊಂದು ಸೇ ಇರುತ್ತೆ, ಇದರಲ್ಲಿ ಒಳಗಡೆ ಬನ್ನಿ ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡ್ ನಾಯಕರು ಮತ್ತು ಯತ್ನಾಳರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ನಾಯಕರು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು. ಆದರೆ ಪ್ರಯತ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇರ್ಬೋದು. ಆದರೆ ಯತ್ನಾಳರಂಥ ನಾಯಕರನ್ನು ನಿಭಾಯಿಸಲಿಕ್ಕೆ, ನಿರ್ವಹಿಸಲಿಕ್ಕೆ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇದು $1 ಮಿಲಿಯನ್ ಪ್ರಶ್ನೆ. ಯತ್ನಾಳರ ಸ್ವಭಾವ ನಾವೆಲ್ಲರೂ ಹತ್ತಿರದಿಂದ ನೋಡಿದ್ದೀವಿ. ಅವರು ದಿನಂಪ್ರತಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಬ್ರೇಕ್ ಹಾಕೋದು ಹೇಗೆ?
ನನಗೆ ಮೊನ್ನೆ ಒಬ್ಬ ರಾಜ್ಯ BJP ನಾಯಕರು ಹೇಳ್ತಾ ಇದ್ರು, ಸೋಮಣ್ಣ 8 ದಿನದಲ್ಲಿ ಶಾಂತ ಆಗ್ತಾರೆ, ಏನೋ ನಡೆದಿದೆ. ನಾನು ಕೇಳಿದೆ ಯತ್ನಾಳ್ರ ಕತೆ ಏನು ಅಂತ. 1 ತಿಂಗಳಾದರೂ ಬೇಕ್ರಿ ಅಂದರು. ಅಂದರೆ ಗೊತ್ತಾಯ್ತು 1 ತಿಂಗಳಾದರೂ ಬೇಕು, ಇನ್ನೂ ಟೈಮ್ ತೊಗೊಳತ್ರಿ, ಅಷ್ಟು ಬೇಗ ಆಗಲ್ಲ ಅದು ಅಂತ. ಅದು ಏನು, ಅದು ಈಗ ನೋಡಿ, ಅಧಿಕಾರದಲ್ಲಿದ್ದಾಗಲೇ ಯತ್ನಾಳ್ರನ್ನ ಸುಮ್ಮನೆ ಕೂರಿಸ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್. ಈಗ ಏನು ತೆಗೆದುಕೊಂಡು ಹೋಗಿ ಸುಮ್ಮನೆ ಕೂರಿಸ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಒಂದು ಪ್ರೈಮ್ ಮಿನಿಸ್ಟರ್ ಮೋದಿಯವ್ರ ಫೋನ್ ಬರಬೇಕು, ಯತ್ನಾಳ್ಜಿ ಅಂದರೆ ನಾನು ಹಾಗೆ ಹೈಪೋಥೆಟಿಕಲಿ ಹೇಳ್ತೀನಿ. ಗೊತ್ತಾಯ್ತು. ಅದಾದರೆ ಸ್ವಲ್ಪ ಯತ್ನಾಳ್ರು ಆಯ್ತಪ್ಪ ಮೋದಿಯವ್ರು ಫೋನ್ ಮಾಡಿದ್ದಾರೆ, ಒಂದು 2-3 ತಿಂಗಳು ಸುಮ್ಮ ಕೂತ್ಕೊಳ್ಳೋಣ ಅಂತ ಅನ್ಬೋದೇನೋ. ಆದರೆ ಪಾಲಿಟಿಕ್ಸ್ನಲ್ಲಿ ಹಂಗೆ ಆಗಲ್ಲ. ಯು ಹ್ಯಾವ್ ಟು ಗಿವ್ ಸಮಥಿಂಗ್. ಅದು ಕೋರ್ ಕಮಿಟಿ ಸದಸ್ಯ ಸ್ಥಾನನ ಅಥವಾ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಯಾರನ್ನಾದರೂ ಅದು ಆಗದ ಕೆಲಸ. ಚುನಾವಣಾ ಪ್ರಚಾರ ಸಮಿತಿ ಅಂತ ಏನಾದರೂ ಮಾಡ್ತಾರಾ, ಅದು ಮತ್ತೊಬ್ಬರಿಗೆ ಅಲ್ಲಿ ಅವಕಾಶ ಕೊಡ್ತಾರಾ? ನನಗನ್ಸುತ್ತೆ ಈಗ ಮುಂದಿನ ಹಂತ ಇರತಕ್ಕಂಥದ್ದು ರಾಜ್ಯ BJPಯ ಒಳಜಗಳವನ್ನು ಸುದೀರ್ಘವಾಗಿ ನಮ್ಮ ಪತ್ರಿಕೋದ್ಯಮ ಜೀವನದಲ್ಲಿ ನಾವು ಕವರ್ ಮಾಡಿರ್ತಕ್ಕಂಥ ಕನ್ಸಿಸ್ಟೆಂಟ್ ಸಂಗತಿ ಅಂದರೆ ಈ ರಾಜ್ಯ BJPಯ ಒಳಜಗಳ. ಇದರ ಮುಂದಿನ ಹಂತ ನನಗನ್ಸುತ್ತೆ ಅಜಿತ್, ಕೋರ್ ಕಮಿಟಿಯಲ್ಲಿ ಯಾರ್ಯಾರು ಬರ್ತಾರೆ, ಯಾರ್ಯಾರಿಗೆ ಸೇ ಇರುತ್ತೆ. ಈಗ ವಿಜಯೇಂದ್ರರಿಗೆ ರಾಜ್ಯ BJP ಅಧ್ಯಕ್ಷರನ್ನಾಗಿ ಒಂದು ರೀತಿ ಬ್ಲ್ಯಾಂಕೆಟ್ ಒಂದು ರೀತಿಯಲ್ಲಿ ಅವಕಾಶವನ್ನು ಕೊಡಲಾಯಿತು. ಕೋರ್ ಕಮಿಟಿಯಲ್ಲಿ ಅವರಿಗೆ ವಿರುದ್ಧ ಇರತಕ್ಕಂಥ ಕೆಲ ಹೆಸರುಗಳನ್ನು ಒಳಗೆ ತಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯುತ್ತಾ, ಯಾರ್ಯಾರು ಒಳಗಡೆ ಬರ್ತಾರೆ, ಇದು ತುಂಬ ಕುತೂಹಲದ ಸಂಗತಿ ಅಂತ ನನಗನ್ಸುತ್ತೆ. ಯತ್ನಾಳ್ರು ಕೋರ್ ಕಮಿಟಿ ಸದಸ್ಯರಾದರೆ ಒಳಗಡೆ ಇದ್ದಿದ್ದನ್ನು ಹೊರಗಡೆ ಬಂದು ಹೇಳಿದರೆ ಏನು ಅನ್ನುವ ಹೆದರಿಕೆ ಕೂಡ ರಾಜ್ಯ BJP ನಾಯಕರಿಗಿರುತ್ತೆ. ಬಟ್ ಒಂದು ಹೇಳ್ಬೋದು, ಈ ಯತ್ನಾಳ್ರನ್ನ ಸಮಾಧಾನ ಹೇಗೆ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಜಾಸ್ತಿ ಇದೆ. ಸೋಮಣ್ಣ, ಅದಕ್ಕೆ ಹೇಳಿದೆ, ಸೋಮಣ್ಣ ಇಸ್ ಅ ವರ್ಕಿಂಗ್ ಪೊಲಿಟಿಷಿಯನ್. ಸೋಮಣ್ಣ ಅವ್ರಿಗೆ ಮುಂದೇನಾದರೂ ಬೇಕು ಅಂತಕ್ಕಂಥದ್ದು ಇರುತ್ತೆ, ಅದನ್ನು ಕೊಟ್ಟರೆ ಸುಮ್ಮನೆ ಆಗ್ಬೋದು ಏನೋ. ಕರೆಕ್ಟ್. ಬಟ್ ಯತ್ನಾಳ್ರಿಗೆ ಏನು ಬೇಕು, ಅವ್ರು ಯಾಕೆ ಮಾತಾಡ್ತಾರೆ ಅನ್ನೋದು ಪತ್ರಕರ್ತರಿಗೆ ಅಷ್ಟೇ ಅಲ್ಲ, BJPಯವ್ರಿಗೂ ಅರ್ಥ ಆಗಿಲ್ಲ. ಇಲ್ಲಿ ಕೇಂದ್ರ BJP ತನ್ನ ಪಾಲಿಗೆ ಯಾವಾಗಲೂ ಕಬ್ಬಿಣದ ಕಡಲೆಯೇ ಆಗಿರುವ ಮುಸ್ಲಿಂ ಮತ ಬ್ಯಾಂಕ್ನ ಪೈಕಿ ಮುಸ್ಲಿಂ ಮಹಿಳೆಯರನ್ನು ರೀಚ್ ಔಟ್ ಮಾಡೋದಕ್ಕೆ ಶುಕ್ರಿಯಾ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಬೇಕು, ಧನ್ಯವಾದ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದೆ. 2024ರ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಮುಸ್ಲಿಂ ಮಹಿಳೆಯರ ಮತಗಳನ್ನು ರೀಚ್ ಔಟ್ ಮಾಡಬೇಕು, ಮುಸ್ಲಿಂ ಮಹಿಳೆಯರನ್ನು ತಲುಪಬೇಕು ಅನ್ನೋ ಕಾರಣ BJPಯ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಸೂಚನೆ. ಶುಕ್ರಿಯಾ ಮೋದಿ, ಧನ್ಯವಾದ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಿ ಅಂತ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಮುಸ್ಲಿಂ ಮಹಿಳೆಯರಿಗೆ ಏನೇನು ಲಾಭ ಆಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮ. ನಮ್ಮ ನಡುವೆ ಅಂತರ ಇಲ್ಲ, ನಮ್ಮ ನಡುವೆ ಕಂದಕ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ. ಶುಕ್ರಿಯಾ ಮೋದಿ ಭಾಯಿಜಾನ್. ಪ್ರತಿ ಮುಸ್ಲಿಂ ಮನೆಗೂ ಹೋಗಿ ಮಹಿಳೆಯರನ್ನು ಮಾತಾಡಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಿಪಲ್ ತಲಾಖನ್ನ ಬ್ಯಾನ್ ಮಾಡಿ ಕ್ರಿಮಿನಲೈಸ್ ಮಾಡಿದ್ದನ್ನು ಮನವರಿಕೆ ಮಾಡಿಕೊಡಬೇಕು. ತಲಾಖ್ 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 ಅಂತ ಹೇಳಿ ಹೆಂಡತಿಯನ್ನು ಬಿಟ್ಟು ಬಿಡುವ ಸಂಪ್ರದಾಯ ಇತ್ತು, ಅದನ್ನು ನಿಷೇಧಿಸಲಾಗಿದೆ. ಮುಸ್ಲಿಂ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಅಭದ್ರತೆಯಲ್ಲಿ ಬದುಕ್ತಾ ಇದ್ರು. ಗಂಡ ಯಾವಾಗ ತಲಾಖ್ ಹೇಳ್ಬಿಡ್ತಾನೆ, ಅದನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ದು ಮಾತ್ರ ಅಲ್ಲ, ಕ್ರಿಮಿನಲೈಸ್ ಮಾಡಿದೆ. ಅದರ ಜೊತೆಗೆ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ, ನಿಮಗೆ ಮುಸ್ಲಿಂ ಮಹಿಳೆಯರಿಗೆ ಈ ಯೋಜನೆಗಳ ಲಾಭ ತಲುಪಿದೆ ಅಂತ ಹೇಳಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಮುಸ್ಲಿಂ ಮಹಿಳೆಯರನ್ನು ಸಂಪರ್ಕಿಸಬೇಕು, ಕನಿಷ್ಠ 1,000 ಮುಸ್ಲಿಂ ಮಹಿಳೆಯರು.
ಇವತ್ತು ಉತ್ತರ ಪ್ರದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರಿಯಾ ಮೋದಿ ಭಾಯಿ ಜಾನ್ಗೆ ಚಾಲನೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜನವರಿ 8ರಿಂದ ಶುರುವಾಗುತ್ತೆ. ಇತ್ತೀಚೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಹೊಸ ಟೀಮ್ ಘೋಷಣೆ ಆಯಿತು. ಆ ಟೀಮ್ನಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ನೇತೃತ್ವವನ್ನು ಮೈಸೂರಿನ ಅನಿಲ್ ಥಾಮಸ್ ಅವರಿಗೆ ಕೊಡಲಾಗಿದೆ. ಅನಿಲ್ ಥಾಮಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂಥ ಶ್ರೀಯುತ ಜಮಾಲ್ ಸಿದ್ದಿಕಿರವರು 8ನೇ ತಾರೀಕು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅವರ ಬಂದ ನಂತರ 3 ಕಾರ್ಯಕ್ರಮಗಳು, ಒಂದು ಸೂಫಿ ಸಂವಾದ, ಶುಕ್ರಿಯಾ ಮೋದಿ ಹಾಗೂ ಮೋದಿ ಮಿತ್ರ ಅನ್ನೋ 3 ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರ ಮನೆಗಳಿಗೆ ತೆರಳಿ, ಫಲಾನುಭವಿಗಳ ಮನೆಗಳಿಗೆ ತೆರಳಿ ಅವರಿಗೆ ಸಿಕ್ಕಿದಂಥ ಸವಲತ್ತುಗಳ ಬಗ್ಗೆ ತಿಳ್ಕೊಂಡು ಕೇಂದ್ರ ಸರ್ಕಾರ ಹಾಗೂ ಮೋದಿ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳುವಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥನೇ ನೇರ ಸಂಪರ್ಕದಲ್ಲಿ. ಪ್ರಶಾಂತ್, ನಾ ಯಾರೋ ಬಿಜೆಪಿ ಮುಖಂಡರನ್ನು ಕೇಳ್ತಾ ಇದ್ದೆ, ಹಿಂಗೆಲ್ಲ ಮಾಡೋದೇನು ಲಾಭ ಆಗುತ್ತಾ ನಿಮಗೆ, ಓಟ್ ಬರ್ತಾವ ಅಂತ. ಅವ್ರು ಹೇಳಿದ್ದು ಮುಸ್ಲಿಂ ಓಟ್ಗಳು ಬರ್ತವೆ ಅಂತಲ್ಲ, ಈ ಫೆನ್ಸ್ ಸಿಟ್ರಸ್ ಆಗಿರುವ ಹಿಂದೂ ಓಟ್ಗಳು ನಮ್ಮ ಕಡೆ ಬರ್ತವೆ ಅಂತ. ಕರೆಕ್ಟಾ ಇವ್ರ ಲೆಕ್ಕಾಚಾರ? ಅದೇ ನೋಡಿ, ಅಂದರೆ ಹಿಂದುತ್ವದ ಕಾರಣದಿಂದ ಮತಗಳನ್ನು ಹಾಕ್ತಕ್ಕಂಥವ್ರ ಸಂಖ್ಯೆ ಜೊತೆಗೆ ಸ್ವಲ್ಪ ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ, ಅಂದರೆ ಅತಿರೇಕದ ಯಾವುದನ್ನೂ ಬಯಸದ ಆ ಮತದಾರರ ಸಂಖ್ಯೆ ಕೂಡ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಕರೆಕ್ಟ್. ಪ್ರಾಯಶಃ ಆ ಮತಗಳ ಮೇಲೆ ಕಣ್ಣಿಟ್ಟು ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಏನು BJPಯ ಒಂದು ಸ್ಲೋಗನ್ ಇದೆ, ಅದನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ನರೇಂದ್ರ ಮೋದಿ ಆಗಾಗ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ, ಯಾವ್ಯಾವ ಕ್ಯಾಂಡಿಡೇಟ್ ಮಧ್ಯೆ ಯಶಸ್ವಿಯಾಗತ್ತೆ, ಅದೊಂದು ಅಧ್ಯಯನದ ನಂತರ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಈಗ ಮುಸ್ಲಿಮರು ಬಂದು ಓಟ್ ಹಾಕ್ತಾರೆ ಅಥವಾ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಮುಸ್ಲಿಮರು ಓಟ್ ಹಾಕಲ್ಲ ಅಂತಕ್ಕಂಥದ್ದನ್ನು ನೀವು ಹೇಳೋಕ್ಕಾಗಲ್ಲ. ಕರೆಕ್ಟ್. ಈಗ ಯಡಿಯೂರಪ್ಪನವ್ರನ್ನ ಇಷ್ಟಪಡುವ ಕೆಲ ಮುಸ್ಲಿಂ ಸಮುದಾಯದ ಜನ ಇದರ ಓಟ್ ಹಾಕ್ತಾರೆ. ಯಡಿಯೂರಪ್ಪನವರು ಯಾವತ್ತೂ ಅತಿರೇಕವಾದಿಯಲ್ಲ ಅನ್ನುವ ಕಾರಣದಿಂದ, ಗಡ್ಕರಿ ಮಾಡಿರುವ ಕೆಲಸಗಳ ಕಾರಣದಿಂದ ನಾಗ್ಪುರ್ನಲ್ಲಿ ಗಡ್ಕರಿಗೆ ಓಟ್ ಹಾಕ್ತಕ್ಕಂಥ ಮುಸ್ಲಿಂ ಮತದಾರರಿದ್ದಾರೆ. ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಮತದಾರರ ಸಂಖ್ಯೆ ಇರುತ್ತೆ. ಆದರೆ ಅದು ಹಿಂದೂ ಮುಸ್ಲಿಂ ಅನ್ನುವ ಕಾರಣದಿಂದ ಬರಲ್ಲ, ವೈಯಕ್ತಿಕವಾಗಿರ್ತಕ್ಕಂಥ ಕೆಮಿಸ್ಟ್ರಿ ರ್ಯಾಪೋಯಿಂದ ಬರುತ್ತೆ. ಅದು ಬರುತ್ತೆ. ಪ್ರಾಯಶಃ ನೋಡಿ, ಟ್ರಿಪಲ್ ತಲಾಕ್ ತನ್ನ ನಂತರ BJPಗೆ ಅದು ಅನಿಸಿತ್ತೋ ಅಥವಾ ಹೇಳ್ತಿದ್ರೋ ಇಲ್ಲ ಮುಸ್ಲಿಂ ಮಹಿಳೆಯರು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕ್ತಾರೆ ಅಂತಕ್ಕಂಥದ್ದು. ಬಟ್ ಬೈ ಆ್ಯಂಡ್ ಲಾರ್ಜ್ ಜನರಲೈಸ್ಡ್ ಮಾಡ್ತಕ್ಕಂಥ ರೀತಿಯಲ್ಲೇನು ಮುಸ್ಲಿಂ ಮತಗಳು BJPಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಆದರೆ ನನಗನ್ಸುತ್ತೆ ನೋಡಿ, ಸರ್ಕಾರದಲ್ಲಿರ್ತಕ್ಕಂಥವರ ಜವಾಬ್ದಾರಿ ಇದು. ಯಾವುದೇ ಪಕ್ಷ ಸರ್ಕಾರದಲ್ಲಿರಲಿ, ನಾವು ಎಲ್ಲರನ್ನ ರೀಚೌಟ್ ಆಗ್ತಾಯಿದ್ದೀವಿ, ಎಲ್ಲರನ್ನ ನಾವು ರೀಚೌಟ್ ಆಗ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಮತ್ತು ಸರ್ಕಾರದಲ್ಲಿರ್ತಕ್ಕಂಥವರು ಎಲ್ಲರ ಹಿತ ಕಾಯುವ ಕೆಲಸ ಕೂಡ ಮಾಡಬೇಕು. ಪ್ರಾಯಶಃ ಅಟಲ್ ಬಿಹಾರಿ ವಾಜಪೇಯಿ ರಾಜಧರ್ಮ ಅಂತಕ್ಕಂಥದ್ದು ಹೇಳ್ತಿದ್ರು, ಅದು ಅದರ ಪ್ರಮುಖವಾಗಿರ್ತಕ್ಕಂಥ ಸಾರಾಂಶ. ಇವತ್ತು BJPಗೆ ಅನಿಸ್ತಾ ಇದೆ, ಹೊಸ ಸ್ಲೋಗನ್ಗಳ ಮೂಲಕ ನಾವು ಮುಸ್ಲಿಂ ಮಹಿಳೆಯರನ್ನು ತಲುಪಬಹುದಾ, ಟ್ರಿಪಲ್ ತಲಾಕ್ನ ನಂತರ ಒಂದು ಗುಡ್ ವಿಲ್ ಡೆವಲಪ್ ಆಗಿದೆ, ಅಥವಾ ರ್ಯಾಪಿಡ್ ಡೆವಲಪ್ಮೆಂಟ್ ವರ್ಕ್ ಕೂಡ ಅನೇಕ ಬಾರಿ ಸಮುದಾಯಗಳ ಆಚೆಗೆ ತಂದು ಮತದಾರರನ್ನು ಯೋಚನೆ ಮಾಡುವ ರೀತಿಯಲ್ಲಿ ಮಾಡುತ್ತೆ. ಅದನ್ನು ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ BJP ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅಜಿತ್, ನನಗನ್ಸುತ್ತೆ ಮೋದಿ ಇಸ್ ರೀಚ್ ಔಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಕರ್ನಾಟಕದಂಥ ರಾಜ್ಯದಲ್ಲಿ ಹಿಜಾಬು, ಹಲಾಲು, ಅಜಾನು ಈ ರೀತಿಯಾದಂಥ ತಿಕ್ಕಾಟದ ಪರ್ವ ಮುಗಿದು 6 ತಿಂಗಳಾಗಿದೆ. ಇಂಥಲ್ಲಿ ಹೆಂಗೆ ಸ್ವೀಕರಿಸ್ತಾರೆ ಇದನ್ನು ಅಂತ ನೋಡಿ ಅಜಿತ್, ನನಗನ್ಸುತ್ತೆ ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥ ದ್ವೇಷದ ಮನೋಭಾವ ಇರುತ್ತೆ, ಈ ರೀತಿಯ ರೀಚ್ಔಟ್ನಿಂದ ಅಟ್ಲೀಸ್ಟ್ ಆ ದ್ವೇಷ ಕಡಿಮೆ ಆಗುತ್ತೆ. ದಟ್ ಈಸ್ ಅ ಗುಡ್ ಡೆವಲಪ್ಮೆಂಟ್. ಕರೆಕ್ಟ್. ಓಟ್ ಬರ್ತಾವೋ ಇಲ್ವೋ, ದಟ್ ಈಸ್ ಆಲ್ ಸೆಕೆಂಡ್. ಓಟ್ ಬರ್ತಾವೋ ಇಲ್ವೋ ಅಂತಕ್ಕಂಥದ್ದು ಮುಂದಿನ ಹಂತ. ಈಗ ನೋಡಿ, ಕಾಂಗ್ರೆಸ್ ಫಾರ್ ಎಕ್ಸಾಂಪಲ್, ರಾಹುಲ್ ಗಾಂಧಿ ಜನವಾರ ಹಾಕ್ಕೊಂಡು ಯಾವುದೋ ದೇವಾಲಯಕ್ಕೆ ಹೋದರು.
ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿ ಅದು ಯಾಕೆ ಕ್ಲಿಕ್ ಆಯಿತು ಅಂದರೆ ಒಂದು ಕಡೆ 2018ರಲ್ಲಿ ಅದು ಕ್ಲಿಕ್ ಆಯ್ತು ಸ್ವಲ್ಪ. BJPಯ ವಿರುದ್ಧ ಒಂದು ಫೆಟಿಗ್ ಬಂದಿತ್ತು. ಕರೆಕ್ಟ್. ಯಾವ ಒಂದು ರೀತಿ ದಿಗ್ವಿಜಯ್ ಸಿಂಗ್ ಒಂದು ಪೀಕಿಗೆ ಒಯ್ದಿದ್ರು ಆ್ಯಂಟಿ ಹಿಂದೂ ಸೆಂಟಿಮೆಂಟನ್ನು, ಅದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಮಲ್ನಾಥ್, ಜ್ಯೋತಿರಾದಿತ್ಯ ಸಿಂಧಿಯಾ, ರಾಹುಲ್ ಗಾಂಧಿ ಸೇರಿ ಕಳೆದ ಬಾರಿ ಮಾಡಿದರು. ಅದು ಈ ಬಾರಿ ಕ್ಲಿಕ್ ಆಗಲಿಲ್ಲ. ಆದರೆ ನನಗನ್ಸುತ್ತೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಕೋರ್ ವೋಟ್ ಶಿಫ್ಟ್ ಆಗ್ತವೆ ಅಂತಕ್ಕಂಥದ್ದು ಸುಳ್ಳು. ಈ ಕಾಂಗ್ರೆಸ್ಗೊಂದು ಕೋರ್ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಅದು ರಾತ್ರೋರಾತ್ರಿ ಇವರೇನೋ ಹೇಳಿಬಿಟ್ರು ಟ್ರಿಪಲ್ ತಲಾಕ್ ಅಂದ್ಬಿಟ್ರು, ಅದು BJPಗೆ ಶಿಫ್ಟ್ ಆಗುತ್ತೆ. ಅಥವಾ BJPಗೊಂದು ಕೋರ್ ಹಿಂದುತ್ವ, ಕೋರ್ RSS ವೋಟ್ ಬ್ಯಾಂಕ್ ಇದೆ. ಅದು ಇವ್ರು ಕೆಲಸ ಮಾಡದೇ ಇರಲಿ, ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತೆ ಅಂತಕ್ಕಂಥದ್ದು ಇರಲ್ಲ. ಈ ಚುನಾವಣೆಯಲ್ಲಿ ಶಿಫ್ಟ್ ಆಗೋರು ನೀವು ಹೇಳಿದಂತೆ ಕಂಪೌಂಡ್ ಮೇಲೆ ಕುಳಿತವರು, ಅವರನ್ನು ಎಷ್ಟು ಓಲೈಸ್ತಾರೋ, ಅವರನ್ನು ರಮಿಸ್ತಾರೋ, ಅಥವಾ ಅವರನ್ನು ರೀಚ್ ಔಟ್ ಆಗತಕ್ಕಂಥ ಪ್ರಯತ್ನ ಮಾಡ್ತಾರೋ, ನನಗನ್ಸುತ್ತೆ ಆಸ್ ಎ ಡೆಮೋಕ್ರೆಟಿಕ್ ಒಂದು ಪ್ರೊಸೆಸ್ ಎಲ್ಲ ಪಾರ್ಟಿಗಳು. ಈಗ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಪಾರ್ಟಿ ಕಟ್ಟಿದ್ದೇ ಬ್ರಾಹ್ಮಣರು, ರಜಪೂತರು, ಬನಿಯಾಗಳ ವಿರುದ್ಧ. ನಾವು ಹೇಳ್ತಿದ್ವಲ್ಲ, ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜೂತೆ ಚಾರ್. ಮಾಯಾವತಿಗೆ ಯಾವಾಗ 2007ರಲ್ಲಿ ಅನ್ನಿಸ್ತು ಇದು ಲಿಮಿಟ್ ಇದೆ, ಇದು ನನ್ನ 22% ವೋಟಿಂದ ಮುಂದುವರಿಯಲ್ಲ ಅಂತಂದಾಗ ಮಾಯಾವತಿ ಹೇಳಿದರು ಹಾತಿ ನಹಿಯೇ ಗಣೇಶ ಬ್ರಹ್ಮ ವಿಷ್ಣು ಮಹೇಶ್. ಅಲ್ಲಿ ಬ್ರಾಹ್ಮಣರ ವೋಟ್ಗಳನ್ನು ತೆಗೆದುಕೊಂಡು ಸರ್ಕಾರವನ್ನು ರಚಿಸಿದೆ. ನನಗನ್ಸುತ್ತೆ ಪೊಲಿಟಿಕಲ್ ಪಾರ್ಟಿಗಳು ನಿಧಾನವಾಗಿ ಕಾಲ ಕಳೆದಂತೆ ತಮ್ಮ ಏನೊಂದು ಉಗ್ರ ರೂಪ ಇರುತ್ತೆ ಅದನ್ನು ಹತ್ರ ಮೆಲೋ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.